ವೀಕ್ಷಕರೇ, ಇವತ್ತಿನ TMAE ಕಾಲೇಜ್ ಆಯುರ್ವೇದ ಕಾಲೇಜಿನ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪಲ್ಲವಿ. ಇವತ್ತಿಗೆ ಇವತ್ತಿನ TMAE ಆಯುರ್ವೇದ ಕಾಲೇಜಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶೋಕ್ ML ಅವರು. ಇವರು ಶಲ್ಯತಂತ್ರ ಅಂತಂದರೆ ಸರ್ಜರಿ, ಆಯುರ್ವೇದ ಸರ್ಜರಿಯ ಪ್ರೊಫೆಸರ್ ಆಗಿದ್ದು ಇವತ್ತು ನಮ್ಮೊಂದಿಗೆ ಈ ಒಂದು ಬಗಂಧರ ರೋಗದ ವಿಶೇಷಗಳು ಮತ್ತು ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಹೇಗೆ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ಹೇಳಲಿಕ್ಕೆ ಬಂದಿದ್ದಾರೆ. ಸರ್, ನಮಗೆ ಸ್ವಾಗತ. ನೀವು ಹೇಳಿದ ಹಾಗೆ ಈ ಬಗಂಧರ ಅಂದರೆ ಏನು ಸರ್? ಬಗಂಧರ ಅಂದರೆ ಇದು ಒಂದು ಗುದಗತ ರೋಗಗಳಿಗೆ ಸಂಬಂಧಪಟ್ಟಂಥ ರೋಗ ಆಗಿರುತ್ತೆ ಮೇಡಮ್. ಈ ಗುದಗತ ರೋಗಗಳು ಅಂತಂದರೆ ಭಾಳ ಜನಗಳಿಗೆ ಏನು ತಿಳ್ಕೊಂಡಿದ್ದಾರೆ, ತಪ್ಪು ಕಲ್ಪನೆ ಇದೆ, ಮೂಲವ್ಯಾಧಿ ಅಂತ. ಅಂದರೆ ಮೂಲ ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಜನಗಳು ಏನು ಹೆಸರು ಕೊಟ್ಟಿದ್ದಾರೆ ಅಂತಂದರೆ ಮೂಲವ್ಯಾಧಿ ಅಂತ ಕರೀತಾರೆ. ಬಟ್ ಮೂಲವ್ಯಾಧಿ ಅಂದರೆ ನಾವು ಒಂದೇ ಕಾಯಿಲೆಗೆ ನಾವು ಸೀಮಿತ ಆಗೋಕ್ಕಾಗೋದಿಲ್ಲ. ಆ ಮೂಲ ಪ್ರದೇಶಗಳಿಗೆ ಬರ್ತಕ್ಕಂಥ ತುಂಬ ಕಾಯಿಲೆಗಳಿದ್ದಾವೆ. ಅಷ್ಟು ತುಂಬ ಕಾಯಿಲೆಗಳಲ್ಲಿ ಒಂದು ಕಾಯಿಲೆ ಬಗಂಧರ ಅಂತ. ಬಗ ಅಂತ ಅಂದರೆ ಗುದ ಪ್ರದೇಶದಲ್ಲಿ, ಅಂಧರ ಅಂದರೆ ಒಂದು ಸ್ಮಾಲ್ ಹೋಲ್ ಆಗ್ತಕ್ಕಂಥ ಒಂದು ಕಾಯಿಲೆಗಳಿಗೆ ಬಗಂಧರ ಅಂತ ಕರೀತಾರೆ. ಒಂದು ಆಯುರ್ವೇದದಲ್ಲಿ ಒಂದು ಶ್ಲೋಕದ ಮೂಲಕ ಹೇಳಿದ್ದಾರೆ, ಹಬಿನ್ನೇ ಪಿಡಕಃ ಭಿನ್ನಸ್ತು ಬಗಂಧರಃ ಅಂತ ಹೇಳ್ತಾರೆ. ಯಾವುದು ಒಡ್ಕೊಂಡಿರೋದಿಲ್ಲ ಅದಕ್ಕೆ ನಾವು ಬ್ಲೆಬ್ ಅಂತ ಕರಿತೀವಿ, ಯಾವುದು ಒಡ್ಕೊಂಡು ಸೋರುತ್ತೆ ಅದಕ್ಕೆ ನಾವು ಬಗಂಧರ ಅಂತ ಕರಿತೀವಿ. ಬಗಂಧರದಲ್ಲಿ ಏನು ಆಗುತ್ತೆ ಅಂತಂದರೆ ಎರಡು ಓಪನಿಂಗ್ ಇರುತ್ತೆ. ಒಂದು ಪೆರಿಯನಲ್ ಏರಿಯಾದಲ್ಲಿ ಒಂದು ಓಪನಿಂಗ್ ಇರುತ್ತೆ, ಟಾಯ್ಲೆಟ್ ಮಾಡೋ ಜಾಗದೊಳಗಡೆ ರೆಕ್ಟಮ್ ಅಂತ ಏನು ಕರಿತೀವಿ ಆ ಜಾಗದೊಳಗಡೆ ಒಂದು ಓಪನಿಂಗ್ ಇರುತ್ತೆ, ಮಧ್ಯದಲ್ಲಿ ಒಂದು ಟ್ರ್ಯಾಕ್ ಆಗಿರುತ್ತೆ. ಅದಕ್ಕೆ ನಾವು ಫಿಸ್ಟುಲಾ ಇನ್ನೇನು ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ, ನಮ್ಮ ಸ್ಯಾನ್ಸ್ಕ್ರಿಟಲ್ಲಿ ನಾವು ಬಗಂಧರ ಕಾಯಿಲೆ ಅಂತ ಕರಿತೀವಿ. ಈ ಬಗಂಧರ ಬರೋದಕ್ಕೆ ಕಾರಣ ಏನು ಸರ್? ಈ ಬಗಂಧರ ಅನ್ಹೈಜಿನಿಕ್, ನಾವು ಪೆರಿಯನಲ್ ಏರಿಯಾನ ಹೈಜಿನಿಕ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಬರುತ್ತೆ ಒಂದು. ಆಮೇಲೆ ನಾವು ಲೆಸ್ ಫೈಬರ್ ಫುಡ್ ಸಬ್ಸ್ಟೆನ್ಸಸ್ನ ತುಂಬ ದಿವಸ ತಗೋತಾ ಇದ್ದರೂ ಸಹ ಬರುತ್ತೆ. ಮತ್ತು ಏನಾಗುತ್ತೆ ಅಂತಂದರೆ ಅಲ್ಲಿ ಏನಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ನಮ್ಮ ಏನಸ್ ಸುತ್ತಲೂ ಒಂದು 16 to 18 ಏನಲ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ಆ ಏನಲ್ ಗ್ಲ್ಯಾಂಡ್ಸಿಂದ ಏನು ಕೆಲಸ ಅಂತಂದರೆ ನಮ್ಮ ಆಯಿಲನ್ನು ಉತ್ಪತ್ತಿ ಮಾಡುತ್ತೆ. ಸುತ್ತಲೂ ಆ ಏನಲ್ ಏರಿಯಾದಲ್ಲಿ ಆಯಿಲನ್ನು ಉತ್ಪತ್ತಿ ಮಾಡಿಬಿಟ್ಟು ಆ ಏರಿಯಾನ ಲೂಬ್ರಿಕೇಟಾಗಿ ಇಡುತ್ತೆ. ಕೆಲವೊಂದು ರೀಜನಲ್ಲಿ ಅನ್ಹೈಜಿನಿಕ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಏನಲ್ ಗ್ಲ್ಯಾಂಡ್ ಇನ್ಫೆಕ್ಟ್ ಆಗಿಬಿಡ್ತದೆ. ಆ ಇನ್ಫೆಕ್ಟ್ ಆಗಿರ್ತಕ್ಕಂಥ ಏನಲ್ ಗ್ಲ್ಯಾಂಡು ಆ್ಯಪ್ಸಿಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಈ ಆ್ಯಪ್ಸಿಸ್ಸನ್ನು ನಾವು ಇನ್ ಟೈಮಿಗೆ ಓಪನ್ ಮಾಡಿ ಕೀವನ್ನು ಹೊರಗಡೆ ತೆಗಿಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ವಿತಿನ್ 48 hours ಆ ಕೀವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಹೊರಗೆ ತೆಗಿಬೇಕು. ನಾವು ಆ ಕೀವನ್ನು ಹೊರಗೆ ತೆಗಿಲಿಲ್ಲ ಅಂದರೆ ಕೀವು ನೋಡುತ್ತೆ ಯಾವ ಜಾಗ ತುಂಬ ಈಸಿ ಇದೆ ಪಾಸ್ ಆಗೋಕ್ಕೆ ಅಂತ. ಕೆಳಗಡೆ ನೋಡುತ್ತೆ, ಮೇಲೆ ನೋಡುತ್ತೆ. ಮೇಲಿನ ಜಾಗ ಒಂಥರ ಬಂದ್ ಥರ ಸಾಫ್ಟ್ ಇರ್ತದೆ, ಅದಕ್ಕೆ ಹಿಸ್ಟಿಯೋರೆಕ್ಟಲ್ ಫೋಸಾ ಅಂತ ಕರೀತಾರೆ. ಆ ಫೋಸದಲ್ಲಿ ಲೂಸ್ ಆರ್ಯುಲಾರ್ ಟಿಶ್ಯೂ ಇರುತ್ತೆ, ಅಂದರೆ ತುಂಬ ಲೂಸ್ ಟಿಶ್ಯೂ ಇರುತ್ತೆ. ಕೆಳಗಡೆ ಸ್ಕಿನ್ ಮತ್ತು ಫೈಬ್ರಸ್ ಫೇಶಿಯಾ ಅಂತ ಹಾರ್ಡ್ ಟಿಶ್ಯೂ ಇರುತ್ತೆ. ಅದು ನೋಡುತ್ತೆ ಯಾವ ಸೈಡ್ ಹೋದರೆ ನಮಗೆ ಅನುಕೂಲ ಅಂತ. ಆವಾಗ ಏನು ಮಾಡುತ್ತೆ, ಕೀವು ಅಪ್ವರ್ಡ್ ಮೂಮೆಂಟ್ ಹೋಗಿಬಿಟ್ಟು ಒಂದು ಟಾಯ್ಲೆಟ್ ಮಾಡೋ ಜಾಗದ ಒಳಗೆ ಒಂದು ಕಾಲ್ದಾರಿ ಮಾಡ್ಕೊಳುತ್ತೆ. ಅದಕ್ಕೆ ನಾವು ರಂಧ್ರ ಆಗುತ್ತೆ. ಒಳಗಡೆ ಒಂದು ರಂಧ್ರ, ಹೊರಗಡೆ ಒಂದು ರಂಧ್ರ, ಎರಡೂ ರಂಧ್ರಗಳನ್ನು ಸೇರಿಬಿಟ್ಟು ಒಂದು ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ. ಈ ಟ್ರ್ಯಾಕಿಗೆ ನಾವು ಬಗಂಧರ ಅಂತ ಕರಿತೀವಿ. ಮತ್ತು ಏನಾಗುತ್ತೆ ಅಂತಂದರೆ, ಬರೀ ಒಂದೇ ಓಪನಿಂಗ್ ಇತ್ತು ಅಂದರೆ ನಾವು ಅದಕ್ಕೆ ಸೈನಸ್ ಅಂತ ಕರಿತೀವಿ, ಎರಡು ಓಪನಿಂಗ್ ಇತ್ತು ಅಂದರೆ ನಾವು ಅದಕ್ಕೆ ಬಗಂಧರ ಅಂತ ಕರಿತೀವಿ. ಅಂದರೆ ಎರಡು ಓಪನಿಂಗ್ ಇದ್ದಾಗ ಫಿಸ್ಟುಲಾ ಅಂತ ಕರಿತೀವಿ ಅಂತ. ಸೊ ಬಗಂಧರ ಅಂದರೆ ಫಿಸ್ಟುಲಾ ಬರೀ ಪೆರಿಯನಲ್ ಏರಿಯಾದಲ್ಲೇ ಆಗೋದಿಲ್ಲ, ವೆಸೈಕೋ ರೆಕ್ಟಲ್ ಫಿಸ್ಟುಲಾ ಅಂತ ಕರೀತಾರೆ. ಅಂದರೆ ಮೂತ್ರ ಚೀಲಕ್ಕೂ ಮತ್ತು ರೆಕ್ಟಮಿಗೂ ಕನೆಕ್ಟ್ ಆಗಿ ಒಂದು ಫಿಸ್ಟುಲಾ ಆಗುತ್ತೆ. ಫೀಕಲ್ ಫಿಸ್ಟುಲಾ ಅಂತ ಕರಿತೀವಿ, ಅಂಬೆಲಿಕಲ್ ಫಿಸ್ಟುಲಾ ಅಂತ ಕರಿತೀವಿ, ಸಬ್ಕ್ಯೂಟಿನಿಯಸ್ ಫಿಸ್ಟುಲಾ ಅಂತ ಕರಿತೀವಿ. ಈ ಥರದ್ದು ತುಂಬ ಥರದ ಫಿಸ್ಟುಲಾ ಇದೆ. ಅದರಲ್ಲಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಫಿಸ್ಟುಲಾ ಅಂದರೆ ಫಿಸ್ಟುಲಾ ಇನ್ನೇನು ಅಂದರೆ ಬಗಂಧರ ಅಂತ ನಾವು ಕರಿತೀವಿ. ಓಕೆ, ಈ ಬಗಂಧರ ಹೇಗೆ ಬರೋದಕ್ಕೆ ಆಗತ್ತೆ ಸರ್? ಸೊ ಇದಕ್ಕೆ ನಾನು ನೀವು ಹೇಳಬೇಕಾದ್ರೆ ಇವಾಗ ಒಂದು ಏನು ಅಂತಂದರೆ ಪಸ್ ಫಾರ್ಮೇಷನ್ ಇರುತ್ತೆ, ಅದು ನೋಡುತ್ತೆ ಎಲ್ಲಿಗೆ ಹೋಗಬೇಕು ಅಂತ. ಸೊ ನಮ್ಮ ಗುರುಗಳು ನಮಗೆ ಹೇಳ್ತಾ ಇದ್ರು ಏನು ಅಂತಂದರೆ ಇಲಿ ಬಿಲ ಕೊರ್ದ ಹಾಗೆ ಕರ್ಕೊಂಡು ಹೋಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ರಿ ನೀವು, ಅದು ಹೇಗೆ ಒಳಗಡೆ ಹೋಗುತ್ತೆ ಅಂತ. ಇದು ಹೇಗೆ ಬರುತ್ತೆ ಸರ್? ಫಸ್ಟ್ ಆಫ್ ಆಲ್ ಏನಾಗುತ್ತೆ ಮೇಡಮ್ ಅಂತಂದರೆ, ಒಂದು ಆ್ಯಪ್ಸಿಸ್ ಆಗ್ತದೆ. ಅದಕ್ಕೆ ನಾವು ಆ್ಯಪ್ಸಿಸನ್ನು ಕ್ಲಾಸಿಫೈ ಮಾಡ್ತೀವಿ. ಒಂದು ಸಬ್ಮ್ಯೂಕಸ್ ಆ್ಯಪ್ಸಿಸ್, ಹೈ ಏನಲ್ ಆ್ಯಪ್ಸಿಸ್, ಲೋ ಏನಲ್ ಆ್ಯಪ್ಸಿಸ್, ಪೆಲ್ವಿರೆಕ್ಟಲ್ ಆ್ಯಪ್ಸಿಸ್ ಅಂತ ಕರಿತೀವಿ.
ನಾವು ಆ್ಯಪ್ಸಿಸ್ ಎಷ್ಟು ಡೀಪಾಗಿರುತ್ತೆ ಅಷ್ಟು ಹೈ ಲೆವೆಲಲ್ಲಿ ಫಿಸ್ಟುಲಾ ಫಾರ್ಮೇಷನ್ ಆಗುತ್ತೆ. ಸಪೋಸು ಸಬ್ಕ್ಯೂಟಿನಿಯಸ್ ಲೆವೆಲ್ ಅಂದರೆ ಕೆಳಗಿನ ಪದರದಲ್ಲಿ ಏನಾದರೂ ಒಂದು ಇದಾಗಿ ಆ್ಯಪ್ಸಿಸ್ ಕುರ ಆಗಿತ್ತು ಅಂತಂದರೆ ಆ ಕುರ ಅಪ್ವರ್ಡ್ ಮೂಮೆಂಟಲ್ಲಿ ತುಂಬ ನಿಯರರ್ ಜಾಗದಲ್ಲಿ ಓಪನ್ ಆಗಿಬಿಡುತ್ತೆ. ತುಂಬ ನಿಯರರ್ ಅಂದರೆ ರೆಕ್ಟಮಿಗೆ ಹತ್ತಿರದ ಜಾಗದಲ್ಲಿ ಒಂದು ದಾರಿ ಮಾಡ್ಕೊಳುತ್ತೆ, ಬಿಲ ಕೊಡ್ಕೊಳುತ್ತೆ, ಅಂದರೆ ಒಂದು ಟ್ರ್ಯಾಕ್ ಮಾಡ್ಕೊಳುತ್ತೆ. ಅದ್ರ ಅಕಸ್ಮಾತ್ ಅದು ಪೆಲ್ವಿರೆಟಲ್ ಫಿಸ್ಟುಲಾ ಆಗಿದೆ ಅಂದರೆ ತುಂಬ ಹೈ ಲೆವೆಲಲ್ಲಿ ಅದು ಟ್ರ್ಯಾಕ್ ಫಾರ್ಮೇಷನ್ ಮಾಡ್ಕೊಳುತ್ತೆ. ಟೋಟಲಿ ಆ್ಯಪ್ಸಿಸ್ಸು ನಾವು ಇನ್ ಟೈಮಲ್ಲಿ ಆ್ಯಪ್ಸಿಸ್ IND ಇನ್ಸಿಜನ್ ಆ್ಯಂಡ್ ಡ್ರೈನೇಜ್ ಮಾಡಿ ಕೀವನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಲ್ಲ ಅಂದರೆ ಆ ಕೀವು ಅಪ್ವರ್ಡ್ ಮೂಮೆಂಟ್ ಹೋಗ್ಬಿಟ್ಟು ಇಟ್ ವಿಲ್ ಕ್ರಿಯೇಟ್ ಎ ಟ್ರ್ಯಾಕ್ ಆ್ಯಂಡ್ ಪ್ರೊಡ್ಯೂಸಸ್ ಫಿಸ್ಟುಲಾ ಇನ್ನೇನು ಅಂತ. ಈ ಫಿಸ್ಟುಲಾ ಅಂತ ಹೇಳಿದ್ರೆ ಸೊ ಎಲ್ಲರಿಗೂ ಏನು ಅಂತಂದರೆ ಗುದದ್ವಾರದಲ್ಲಿ ಏನಾದರೂ ಕೂಡ ಅದು ಮೂಲವ್ಯಾಧಿನೇ ಅಂತ. ಬಟ್ ಈ ಒಂದು ಫಿಸ್ಟುಲಾ ಅಂತ ಬೇರೆ ಬಗೆಯ ಒಂದು ಇನೋರೆಕ್ಟಲ್ ಡಿಸೀಸ್ ಇದೆ ಅಂತ ನೀವು ತಿಳಿಸ್ಕೊಟ್ರಿ. ಸೊ ಇದರ ಲಕ್ಷಣಗಳೇನು ಸರ್? ಸೊ ಏನಾಗುತ್ತೆ ಅಂತಂದರೆ ಫಸ್ಟು ಪೀರಿಯಡಲ್ಲಿ ಫಸ್ಟು 2 to 3 ಡೇಸಲ್ಲಿ ಏನಾಗುತ್ತೆ, ತುಂಬ ನೋವು ಇರುತ್ತೆ, ಗುದದ್ವಾರದ ಸುತ್ತಲೂ ತುಂಬ ಪೇಯ್ನ್ ಇರುತ್ತೆ. ಆ ಪೇಯ್ನ್ ಆದ ಮೇಲೆ ಲೋಕಲೈಸ್ ಆಗುತ್ತೆ. ಲೋಕಲೈಸ್ ಆಗಿ ಆಲ್ ಆಫ್ ಎ ಸಡನ್ನು ಒಂದು ಗುಳ್ಳೆ ಹೊಡ್ಕೊಂಬಿಡುತ್ತೆ. ಅಲ್ಲೊಂದು ಗುಳ್ಳೆ ಫಾರ್ಮೇಷನ್ ಆಗುತ್ತೆ, ಆ ಗುಳ್ಳೆ ಹೊಡ್ಕೊಳುತ್ತೆ. ಆ ಗುಳ್ಳೆ ಹೊಡ್ಕೊಂಡು ಆ ಗುಳ್ಳೆಯಿಂದ ಕೀವು ಸೋರುತ್ತೆ. ಕಂಟಿನ್ಯೂಸ್ ಒಂದು ವೀಕ್ 10 ಡೇಸ್ ಅಷ್ಟು ಕೀವು ಸೋರು ಮತ್ತು ಆಟೋಮೆಟಿಕ್ಲಿ ಕೀವು ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪಾಗಿ ಸರಿಯಾಗಿದೆಯೇನೋ ಅನ್ನೋ ಥರ ಫೀಲಿಂಗಲ್ಲಿ ಇರ್ತಾನೆ ಪೇಷೆಂಟು. ಮತ್ತೆ ಒಂದು 10-15 ಡೇಸ್ ಆದಮೇಲೆ ಮತ್ತೆ ಅಲ್ಲಿ ಒಂದು ಕುರ ಥರ ಆಗಿಬಿಟ್ಟು ಮತ್ತೆ ಹೊಡ್ಕೊಳುತ್ತೆ, ಮತ್ತೆ ಸೋರುತ್ತೆ. ಈ ಥರ ಇದು ರಿಪೀಟೆಡ್ ಆಗ್ತಾನೇ ಇರ್ತದೆ, ಕಂಟಿನ್ಯೂಸ್ ಆಗ್ತಾನೇ ಇರ್ತದೆ. ಈ ಪ್ರೋಸೆಸ್ ಕಂಟಿನ್ಯೂಸ್ ಆದಾಗ ಅದಕ್ಕೆ ನಾವು ಫಿಸ್ಟುಲಾ ಅಂತ ಕರಿತೀವಿ. ಯಾಕೆ ಅಂತಂದರೆ ಆ ಟ್ರ್ಯಾಕಲ್ಲಿ ಡೆಬ್ರೀಸ್ ಕಲೆಕ್ಟ್ ಆಗೋ ತನಕ ಕ್ಲೋಸ್ ಇರುತ್ತೆ. ಡೆಬ್ರೀಸ್ ಕಲೆಕ್ಟ್ ಆಗಿ ಅಲ್ಲಿ ಟೆನ್ಸ್ ಕ್ರಿಯೇಟ್ ಆದ ತಕ್ಷಣವೇ ಅದು ಗುಳ್ಳೆ ಹೊಡ್ಕೊಳುತ್ತೆ, ಅಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಇದೆಲ್ಲ ಸೋರುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಮತ್ತು ಡಿಸ್ಚಾರ್ಜ್ ಆಗಿ ಎಲ್ಲ ಹೊರಗೆ ಹೋದ ತಕ್ಷಣವೇ ಮತ್ತೆ ಹೀಲ್ ಆಗ್ತದೆ, ಅದು ಗುಳ್ಳೆ ಹೀಲಾಗಿ ಕ್ಲೋಸ್ ಆಗುತ್ತೆ. ಮತ್ತೆ ಡೆಬ್ರೀಸ್ ಕಲೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಟ್ರ್ಯಾಕಲ್ಲಿ. ಕಂಪ್ಲೀಟ್ ಡೆಬ್ರೀಸ್ ಟ್ರ್ಯಾಕಲ್ಲಿ ಕಲೆಕ್ಟ್ ಆದ ತಕ್ಷಣ ಮತ್ತೆ ಗುಳ್ಳೆ ಹೊಡ್ಕೊಂಡು ಮತ್ತೆ ಸೋರುತ್ತೆ. ಈ ಥರ ಕಂಟಿನ್ಯೂಸ್ಸು ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜಿಂದ ಪೀರಿಯನಿಯಲ್ ಏರಿಯಾ ಇದು ತುಂಬ ಒಂಥರ ಪ್ಯೂರ್ಲೆಂಟ್ ಡಿಸ್ಚಾರ್ಜ್ ಇರುತ್ತೆ, ಸ್ಮೆಲ್ ಇರ್ತದೆ, ಅನ್ಹೈಜಿನಿಕ್ ಫೀಲಿಂಗ್ ಆಗ್ತದೆ. ಆಮೇಲೆ ಟ್ರಾವೆಲಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲೆಲ್ಲ ಒಂಥರ ಒದ್ದೆ ಆಗುತ್ತೆ, ಒಂದೊಂದು ಸರಿ ಪೇಯ್ನ್ ಆಗುತ್ತೆ. ಆ ಗುಳ್ಳೆ ಒಂದೊಂದು ಸರಿ ಬೇಗ ಹೊಡ್ಕೊಳ್ಳಿಲ್ಲ ಅಂತಂದರೆ ಅವನಿಗೆ ಜ್ವರ ಬರುತ್ತೆ, ಮೆಲೈಸ್ ಅಂದರೆ ಬಾಡಿ ಏಕ್ ಆಗ್ತದೆ, ಸುಸ್ತಾಗ್ತಾನೆ, ಮಲಗಬೇಕು ಅನಿಸುತ್ತೆ. ಈ ಥರದ್ದು ತುಂಬ ಸಿಂಪ್ಟಮ್ಸ್ ಬರುತ್ತೆ. ಸೊ ಅಂದರೆ ನೀವು ಹೇಳೋದು ಇವಾಗ ಒಳಗಡೆ ಕೀವು ತುಂಬಿಕೊಳ್ಳುತ್ತೆ, ಅದು ಯಾವಾಗ ಜಾಸ್ತಿಯಾಗಿ ಪ್ರೆಷರ್ ಒತ್ತಡವನ್ನು ಕೊಡುತ್ತೆ ಆವಾಗ ಅದು ಎಲ್ಲಿಂದ ಹೊರಗಡೆ ಬರೋದು ಅಂತ ನೋಡಿಕೊಂಡು ಒಡ್ಕೊಂಡು ಹೊರಗಡೆ ಬರುತ್ತೆ ಅಂತ. ಸೊ ಇದು ಸಾಕಷ್ಟು ಜನಕ್ಕೆ ಮುಜುಗರವನ್ನು ಕೂಡ ಕೊಡ್ಬೋದು, ಯಾಕೆಂದರೆ ಸೋಷಲೈಸೇಷನ್ ಎಲ್ಲೋ ಹೋಗಿರ್ತಾರೆ ಅಲ್ಲಿ ಅದು ಓಡ್ಕೊಳ್ಳೋ ಅಂಥದ್ದು ಇರ್ಬೋದು. ಈ ಥರ ಸಾಕಷ್ಟು ಮುಜುಗರವನ್ನು ಈಡ್ ಮಾಡುತ್ತೆ. ಸೊ ಅದು ಆಗಿದೆ ಅಂತಂದರೆ ಅದೊಂದು ದೊಡ್ಡ ಕಾಯಿಲೆ ಅಲ್ಲ, ಏನು ಅಂತ ಹೇಳಿಬಿಟ್ಟು ನಿಮಗೆ ಗೊಂದಲಗಳು ಇತ್ತು ಅಂತಂದರೆ ಖಂಡಿತವಾಗಿ ಡಾಕ್ಟರ್ ಅಶೋಕ್ ಅವ್ರು ಹೇಳಿದ ಹಾಗೆ ಇದು ಫಿಸ್ಟುಲಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬಗಂಧರ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ. ಸೊ ಇದಕ್ಕೆ ಖಂಡಿತವಾಗಿ ಚಿಕಿತ್ಸೆಗಳು ಇರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ಹೇಳ್ತಾರೆ. ಸೊ ಈ ಒಂದು ಬಗಂಧರ ಅಥವಾ ಫಿಸ್ಟುಲಾ ಅದು ರೀತಿಗಳೇನು ಅಂತಂದರೆ ಬಗೆಗಳೇನು, ಟೈಪ್ಸ್ ಆಫ್ ಬಗಂಧರ ಯಾವ್ದ್ಯಾವ್ದಿರುತ್ತೆ ಸರ್? ಸೊ ಯೂಸಲಿ ನಾವು ದೊಡ್ಡ ಕರುಳು, ಸಣ್ಣ ಕರುಳು, ದೊಡ್ಡ ಕರುಳು, ರೆಕ್ಟಮ್ ಮತ್ತು ಏನಸ್ ಅಂತ ಕರಿತೀವಿ. ರೆಕ್ಟಮು 8 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಏನಸ್ ಅಂತ ಏನು ಕರಿತೀವಿ ಅದು 2 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಆ ಏನಸ್ಸಲ್ಲಿ 2 ಸ್ಪ್ಲಿಂಟರ್ ಬರುತ್ತೆ. ಸ್ಪ್ಲಿಂಟರ್ ಅಂದರೆ ಒಂದು ದ್ವಾರ, ಕೋಟೆ ಬಾಗಿಲಿದ್ದಂಗೆ. ಎಕ್ಸ್ಟರ್ನಲ್ ಸ್ಪ್ಲಿಂಟರ್ ಮತ್ತು ಇಂಟರ್ನಲ್ ಸ್ಪ್ಲಿಂಟರ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಸ್ಪ್ಲಿಂಟರು ನಮ್ಮ ಇಚ್ಛೆಗೆ ಒಳಪಟ್ಟಿರುತ್ತೆ, ನಾವು ಕಂಟ್ರೋಲ್ ಮಾಡ್ಕೋಬೋದು. ಸಪೋಸ್ ಟಾಯ್ಲೆಟ್ ಬಂತು ಅಂದರೆ ವಿ ಕ್ಯಾನ್ ಕಂಟ್ರೋಲ್ ದ ಟಾಯ್ಲೆಟ್ ಫಾರ್ ಹಾಫ್ ಆನ್ ಅವರ್ ಆರ್ 1 ಅವರ್ ಬಿಕಾಸ್ ಎಕ್ಸ್ಟರ್ನಲ್ ಸ್ಪ್ಲಿಂಟರ್ ಈಸ್ ಇನ್ ಅವರ್ ಕಂಟ್ರೋಲ್. ಬಟ್ ಇಂಟರ್ನಲ್ ಸ್ಪ್ಲಿಂಟರ್ ಅದು ನಮ್ಮ ಅನೈಚ್ಛಿಕವಾಗಿರ್ತದೆ, ಅದು ನಮ್ಮ ಕಂಟ್ರೋಲಿಗೆ ಇರೋದಿಲ್ಲ. ರೆಕ್ಟಮಲ್ಲಿ 150 ಗ್ರಾಮ್ ಅಷ್ಟು ಟಾಯ್ಲೆಟ್ ಸ್ಟೋರ್ ಆದ ತಕ್ಷಣವೇ ಸೆಂಟ್ರಲ್ ಆಟೋನಮಿಕ್ ನರ್ವಸ್ ಸಿಸ್ಟಮಿಗೆ ಸಿಗ್ನಲ್ ಕೊಡುತ್ತೆ, ಇಂಟರ್ನಲ್ ಸ್ಪ್ಲಿಂಟರ್ ಓಪನ್ ಆಗುತ್ತೆ. ಇಂಟರ್ನಲ್ ಸ್ಪ್ಲಿಂಟರ್ ಓಪನ್ ಆದ ತಕ್ಷಣವೇ ನಮಗೆ ಟಾಯ್ಲೆಟ್ ಬಂದಿದೆ ಅನ್ನೋ ಫೀಲಿಂಗ್ ಬರ್ತದೆ, ಆವಾಗ ಪರ್ಸನ್ ಟಾಯ್ಲೆಟ್ ಮಾಡ್ತಾನೆ. ಸೊ ಯೂಸಲಿ ಎಕ್ಸ್ಟರ್ನಲ್ ಸ್ಪ್ಲಿಂಟರ್, ಇಂಟರ್ನಲ್ ಸ್ಪ್ಲಿಂಟರ್ ಅಂತ ಇದ್ರ ಮಧ್ಯದಲ್ಲಿ ಒಂದು ಡೆಂಟೇಟ್ ಲೈನ್ ಅಂತ ಕರಿತೀರಿ, ಅಥವಾ ಇನ್ನೊಂದು ಹೆಸರು ಹಿಲ್ಟನ್ಸ್ ಲೈನ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂತಂದರೆ ಈ ಡೆಂಟೇಟ್ ಲೈನಿನ ಕೆಳಗಡೆ ಏನಾದರೂ ಇಂಟರ್ನಲ್ ಓಪನಿಂಗ್ ಆಗಿತ್ತು ಅಂದರೆ ನಾವು ಅದಕ್ಕೆ ಸಬ್ಕ್ಯೂಟಿನಿಯಸ್ ಫಿಸ್ಟುಲಾ ಅಂತ ಕರಿತೀವಿ. ಆ ಡೆಂಟೇಟ್ ಲೈನಿನ ಮೇಲೆ ಓಪನ್ ಆಗಿರ್ತಕ್ಕಂಥ ಫಿಸ್ಟುಲಾಗೆ ಲೋ ಏನಲ್ ಫಿಸ್ಟುಲಾ ಅಂತ ಕರಿತೀವಿ. ಎಕ್ಸಾಕ್ಟ್ ಡೆಂಟೇಟ್ ಲೈನಿನ ಅದ್ರ ಮೇಲೆ ಓಪನ್ ಆಗಿರ್ತದಕ್ಕೆ ಹೈ ಏನಲ್ ಫಿಸ್ಟುಲಾ ಅಂತ ಕರಿತೀವಿ. ಇನ್ನೊಂದು ಹತ್ತತ್ರ ರೆಕ್ಟಮ್ ಲೆವೆಲಿಗೆ ಓಪನ್ ಆಗಿದೆ ಅಂದ್ರೆ ಪೆಲ್ವಿ ರೆಕ್ಟಲ್ ಫಿಸ್ಟುಲಾ ಅಂತ ಕರಿತೀವಿ. ಸೊ ಯೂಸಲಿ ಸಬ್ಮ್ಯೂಕಸ್ ಫಿಸ್ಟುಲಾ,
ಲೋ ಏನಲ್ ಫಿಸ್ಟುಲಾ, ಐ ಏನಲ್ ಫಿಸ್ಟುಲಾ, ಸಬ್ಕ್ಯೂಟೇನಿಯಸ್ ಫಿಸ್ಟುಲಾ ಆ್ಯಂಡ್ ಪೆಲ್ವಿರೆಕ್ಟಲ್ ಫಿಸ್ಟುಲಾ ಅಂತ 5 ಟೈಪ್ಸ್ ಆಫ್ ಫಿಸ್ಟುಲನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಅದು ಅದರದ್ದು ಲೆವೆಲ್ ಎಲ್ಲೆಲ್ಲಿ ಓಪನ್ ಆಗಿದೆ ಅನ್ನೋದ್ರ ಮೇಲೆ ನಾವು ಜಡ್ಜ್ ಮಾಡ್ತೀವಿ. ದ ಲೆಂತ್ ಆಫ್ ದ ಟ್ರ್ಯಾಕ್ಟ್ ಮೇಲೆ ನಾವು ಅದನ್ನು ಜಡ್ಜ್ ಮಾಡ್ತೀವಿ. ಸೊ ಇವಾಗ ನೀವು ಹೇಳಿದ ಹಾಗೆ ಎಲ್ಲ ಒಂದು ಈ ಒಂದು ಪಿಡಕ ಅಥವಾ ಪಿಂಪಲ್ ಥರ ಈಗ ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಅಂತಂದರೆ ಬಟಕ್ಸ್ ರೀಜನಲ್ಲಿ ಇರೋ ಅಂಥ ಎಲ್ಲ ಒಂದು ಆಗೋವಂಥ ಎಲ್ಲ ಒಂದು ಈ ಥರ ಕುರಗಳನ್ನು ಕೂಡ ನಾವು ಫಿಸ್ಟುಲಾ ಅಂತಲೇ ಅಂದ್ಕೊಳ್ಬೇಕಾ? ಇಲ್ಲ, ಅದು ಯೂಸಲಿ ಸ್ಟಾರ್ಟ್ಸ್ ವಿತ್ ಅಲ್ಲಿ ಒಂದು ಸಣ್ಣ ಬ್ಲೆಬ್ ಆಗ್ಬೋದು, ಅಥವಾ ಡರ್ಮೈಡ್ ಸಿಸ್ಟ್ ಆಗ್ಬೋದು, ಅಥವಾ ಸಿಬೇಷಿಯಸ್ ಸಿಸ್ಟ್ ಆಗ್ಬೋದು, ಅಥವಾ ಲೈಪೋಮ್ ಆಗ್ಬೋದು. ಈ ಥರದ್ದು ವೆರೈಟೀಸ್ ಆಫ್ ಬ್ಲೆಬ್ಸ್ ಆರ್ ದೇರ್ ಇನ್ ದ ಪೆರಿಯನಲ್ ಏರಿಯಾ. ಸೊ ಇದ್ರದ್ದು ಏನು ಸ್ಪೆಷಾಲಿಟಿ, ಇದ್ರದ್ದು ವೈಶಿಷ್ಟ್ಯತೆ ಏನು ಅಂತಂದರೆ, ಫಸ್ಟು ಒಂದು ಸ್ಮಾಲ್ ಆ್ಯಪ್ಸಿಸ್ ಆಗುತ್ತೆ. ಈ ಆ್ಯಪ್ಸಿಸ್ನ ನೆಗ್ಲೆಕ್ಟ್ ಮಾಡ್ತಾರೆ ಭಾಳ ಹಳ್ಳಿಗಾಡಿನ ಜನಗಳು. ಅದ್ರ ಮೇಲೆ ಒಂದು ವೀಳ್ಯದೆಲೆ ಬಿಸಿ ಮಾಡ್ಕೊಂಡು ಅದ್ರ ಮೇಲೆ ಹಚ್ಕೊಳೋದು, ಅಥವಾ ಇನ್ನೊಂದು ಸ್ವಲ್ಪ ಆ ಥರದ್ದು ಈ ಥರದ್ದು ಮನೆ ಮದ್ದು ಮಾಡ್ಕೋತಾರೆ. ಅದು ಒಡ್ಕೊಳಕ್ಕೇನಾದರೂ ಸ್ವಲ್ಪ ಲೇಟ್ ಆಯಿತು ಅಂದರೆ, ಫುಲ್ಲಿ ರೈಫನ್ ಆಗಲಿಲ್ಲ ಆ್ಯಪ್ಸಸ್ಸು, ಒಡ್ಕೊಳೋದು ಲೇಟ್ ಆಯಿತು ಅಂದರೆ ಪಸ್ಸು ಕಾಯೋದಿಲ್ಲ, ಯಾರನ್ನೂ ವೆಯ್ಟ್ ಮಾಡೋದಿಲ್ಲ. ಸೊ ಅದು ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ಅಲ್ಲೆಲ್ಲ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಕ್ರಿಯೇಟ್ಸ್ ಎ ಕ್ರಿಪ್ಟೋಗ್ರಾನ್ಯುಲರ್ ಟಿಶ್ಯೂ ಅಂತ ಕರೀತಾರೆ. ಕ್ರಿಪ್ಟೋಗ್ರಾನ್ಯುಲರ್ ಟಿಶ್ಯೂ ಅಂದರೆ ಕೆಲವೊಂದು ಹೊಲಗಳಲ್ಲಿ ಓಡಾಡಬೇಕಾದ್ರೆ ಒಂದು 10 ಜನ ಓಡಾಡಿದ್ರೆ ಹಿಂಗೆ ಸಣ್ಣ ಕಾಲ್ದಾರಿ ಆಗುತ್ತಲ್ವ. ಸೊ ಲೈಕ್ ದಟ್ ದ ಕ್ರಿಪ್ಟೋಗ್ರಾನ್ಯುಲರ್ ಟಿಶ್ಯೂ ವಿಲ್ ಕ್ರಿಯೇಟ್ ಇಟ್ಸ್ ಓನ್ ಟ್ರ್ಯಾಕ್. ಒಂದು ಟ್ರ್ಯಾಕನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ಟ್ರ್ಯಾಕು ಟಾಯ್ಲೆಟ್ ಮಾಡೋ ಜಾಗದೊಳಗಡೆ ಓಪನ್ ಆಗುತ್ತೆ. ಆ ಓಪನ್ ಆದಾಗೆ ಪೇಟೆಂಟ್ ಆಗಿಬಿಡುತ್ತೆ. ಇಂಟರ್ನಲ್ ಓಪನಿಂಗ್ ಫ್ರಮ್ ದ ರೆಕ್ಟಮ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ಓಪನಿಂಗ್ ಫ್ರಮ್ ದ ಪೆರಿಯನಲ್ ಏರಿಯಾ ಎರಡೂ ಓಪನ್ ಆಗಿಬಿಟ್ಟು ಅಲ್ಲಿಂದ ಕಂಟಿನ್ಯೂಸ್ ಪಸ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಮತ್ತು ಒನ್ಸ್ ಇನ್ ಎ ವೀಕ್ ಅದು ಕ್ಲೋಸ್ ಆಗುತ್ತೆ, ಮತ್ತೆ ಗುಳ್ಳೆ ಆಗುತ್ತೆ, ಮತ್ತೆ ಹೊಡ್ಕೊಳುತ್ತೆ, ಮತ್ತೆ ಕೀವು ಸೋರುತ್ತೆ. ಈ ಥರದ್ದು ಫಿನಾಮಿನ ಇಸ್ ಅ ಕಂಟಿನ್ಯೂಸ್ ಫಿನಾಮಿನ, ಇದು ಆಗ್ತಾನೇ ಇರ್ತದೆ. ಓಕೆ, ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಇದು, ಅದು ಏನಾದರೂ ಏಜ್ಗೆ ಸಂಬಂಧಪಟ್ಟ ಹಾಗೆ, ಈಗ ಸಣ್ಣ ಮಕ್ಕಳಲ್ಲಿ ಈ ಥರ ಆಗೋದಿಲ್ಲ, ಅಥವಾ ಸ್ವಲ್ಪ ಏಜ್ಡ್ ಪರ್ಸನಲ್ಲಿ ಈ ಥರದ್ದು ಟೆಂಡೆನ್ಸಿ ಜಾಸ್ತಿ, ಅಥವಾ ಮಿಡ್ ಏಜಲ್ಲಿ ಜಾಸ್ತಿ ಆ ಥರ, ಅಥವಾ ಈಗ ವಿಮೆನ್ ಅಂತಂದರೆ ಹೆಂಗಸರಲ್ಲಿ ಜಾಸ್ತಿ ಇದು, ಅಥವಾ ಈಗ ಡೆಲಿವರಿ ಆದವರಿಗೆ ಸ್ವಲ್ಪ ಜಾಸ್ತಿ, ಹಾಗೇನಾದರೂ ನಾವು ಇದನ್ನು ಬೈಫಿಕೇಟ್ ಮಾಡೋಕ್ಕಾಗತ್ತಾ? ಸೊ ಅಥವಾ ಯಾರಿಗೆ ಬೇಕಾದರೂ ಇದು ಆಗೋ ಚಾನ್ಸಸ್ ಇರುತ್ತಾ ಸರ್? ಇಲ್ಲ, ಯೂಸಲಿ ನಮ್ಮದು ಇಂಡಿಯಾ ಈಸ್ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ಕಂಟ್ರಿ. ಸೊ ಯೂಸಲಿ ಔಟ್ ಆಫ್ 100ಕ್ಕೆ 40 ಜನ ಈ ಕಾಯಿಲೆಯಿಂದ ಬಳಲ್ತಾರೆ. ಯಾಕೆ ಅಂದರೆ ಅಧ್ಯಶನ ಅಂದರೆ ಪದೇ ಮೇಲಿಂದ ಮೇಲೆ ತಿನ್ನೋದು, ಮತ್ತು ಕೆಲವೊಂದು ಕರಿದ ಪದಾರ್ಥಗಳನ್ನು ತುಂಬ ಸೇವನೆ ಮಾಡೋದು, ಮತ್ತು ಇನ್ ಟೈಮಿಗೆ ಊಟ ಮಾಡ್ದಂಗಿರೋದು, ಮತ್ತು ಅಗ್ನಿಮಾಂದ್ಯ, ಹಸಿವಾಗಿದ್ದರೂ ಸಹ ನೆಗ್ಲೆಕ್ಟ್ ಮಾಡೋದು. ಅದಕ್ಕೆ ಹಸಿವಾದ ತಕ್ಷಣ ನಾವು ಊಟ ಮಾಡಬೇಕು, ಅದನ್ನು ನೆಗ್ಲೆಕ್ಟ್ ಮಾಡೋದು. ಮತ್ತು ಹ್ಯಾಪಟೈಟ್ ಹಾಳಾಗೋದು, ಹಸಿವಿನ ಪ್ರಮಾಣ ಕುಗ್ಗೋದು, ಏರಿಳಿತಗಳು, ಸಿಕ್ಕಾಬಟ್ಟೆ ಹಸಿವಾಗೋದು ಸಹ ಡೇಂಜರು, ಅಥವಾ ಹಸಿವು ಆಗದಂಗಿರೋದು ಸಹ ಡೇಂಜರು. ಮತ್ತು ಮಲಬದ್ಧತೆ, ಸರಿಯಾಗಿ ಮಲನ ಅವನು ವಿಸರ್ಜನೆ ಮಾಡಲಿಲ್ಲ ಅಂತಂದರೂ ಸಹ ಅದು ಒಂದು ಕಾರಣ ಆಗ್ತದೆ. ಮತ್ತು ಅನ್ಹೈಜಿನಿಕ್, ಕರೆಕ್ಟ್ ಅದು ಪೆರಿಯನಲ್ ಏರಿಯಾನ ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತಂದರೂ ಸಹ ಅನ್ಹೈಜಿನಿಕ್ ಕಂಡೀಷನ್ ಈಸ್ ಮೋರ್ ಪ್ರೋನ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ಲೆಬ್ಸ್ ಆರ್ ಪಿಡಕಾಸ್. ಆ ಪಿಡಕನೇ ಫಿಸ್ಟುಲ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹೇಗೆ ನೀವು 40% ಜನರಿಗೆ ಇದು ಒಂದು ಕಾಯಿಲೆ ಎಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಕಾಣಬಹುದು ಅಂತ ಹೇಳಿದ್ರಿ, ಹಾಗೆ ಈ ಒಬೇಸ್ ಮತ್ತು ಲೀನ್ ಅಂತಂದರೆ ತೆಳ್ಳಗಿರೋರಿಗೆ ಬರೋದಿಲ್ಲ, ದಪ್ಪಕ್ಕಿರೋರಿಗೆ ಬರುತ್ತೆ, ಆ ಥರ ಏನಾದರೂ ಇದೆಯಾ? ಸೊ ಯೂಸಲಿ ಹಳ್ಳಿಯಲ್ಲಿ ಜನ ಏನಂತಾರೆ, ರಕ್ತ ಕೆಟ್ಟಿದೆ ಹಾಗಾಗಿ ಕುರ ಆಗ್ತಾಯಿದೆ ಡಾಕ್ಟ್ರೆ ನನಗೆ, ಟಾಯ್ಲೆಟ್ ಮಾಡೋ ಜಾಗ ಸುತ್ತಲೂ ಅಂತ ಹೇಳ್ತಾರೆ. ಸೊ ಯೂಸಲಿ ಒಂದು ಕುರ ಆಗುತ್ತೆ, ಒಡ್ಕೊಳತ್ತೆ, ಸೊ ಮತ್ತೆ ಕ್ಲೋಸ್ ಆಗುತ್ತೆ. ಈ ಥರ ಮಲ್ಟಿಪಲ್ ಆ್ಯಪ್ಸಸ್ಸು ಏನಾದರೂ ಪೆರಿಯನಲ್ ಏರಿಯಾದಲ್ಲಿ ಆಗ್ತಾಯಿದೆ ಅಂತಂದರೆ ಇಟ್ ಇಂಡಿಕೇಟ್ಸ್ ದಟ್ ಸೊ ಅವನು ಅನಿಮಿಕ್ ಇರ್ಬೋದು ಒಂದು, ಇಲ್ಲ ಅವನು ಹೆಪಟೈಟ್ ಚೆನ್ನಾಗಿಲ್ಲ ಒಂದು, ಇನ್ನೊಂದು ರಕ್ತದುಷ್ಟಿ ಆಗಿರುತ್ತೆ. ಸೊ ಅದು ಏನಾಗಿದೆ ಅಂತ ನಾವು ಕಾಸನ್ನು ಐಡೆಂಟಿಫೈ ಮಾಡಿಬಿಟ್ಟು ವಿ ಹ್ಯಾವ್ ಟು ಟ್ರೀಟ್ ಫಾರ್ ದ ಕಾಸ್. ಆ ಕಾಸಿಗೆ ಟ್ರೀಟ್ ಮಾಡಿದರೆ ಆ ಥರ ಮಲ್ಟಿಪಲ್ ಬ್ಲೆಬ್ಸ್ ಆಗೋದನ್ನು ಅವಾಯ್ಡ್ ಮಾಡಬೇಕು. ಇನ್ನೊಂದು ಇತ್ತೀಚಿನ ದಿನಮಾನಗಳಲ್ಲಿ ಏನು ಕಂಡಿದ್ದಾರೆ ಅಂದರೆ ಎಕ್ಸಸ್ ಆಫ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಆಲ್ಸೋ ಲೀಡ್ಸ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ಫಿಸ್ಟುಲಾ ಅಂತ ಹೇಳ್ತಾರೆ. ಸೊ ಯೂಸಲಿ ದೋಸ್ ಹೂ ಆರ್ ವರ್ಕಿಂಗ್, ಯಾರು ತುಂಬ ಹೊತ್ತು ಕೂತ್ಕೊಂಡು ಅಂಡರ್ ಸ್ಟ್ರೆಸ್ಸಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂಥ ಜನಗಳಿಗೆ ಈ ಫಿಸ್ಟುಲಾ ಇನ್ನೇನೋ ತುಂಬ ಕಾಮನ್ ಆಗಿ ಕಾಣ್ತಾ ಇದೆ. ಈಗ ನನ್ನ ಕ್ಲಿನಿಕಲ್ಲೂ ಸಹ ತುಂಬ ಸಾಫ್ಟ್ವೇರ್ ಇಂಜಿನಿಯರ್ಸು, ಹೈ ಪ್ರೊಫೈಲ್ಡ್ ಪೀಪಲ್ಸೇ ಈ ಥರದ್ದು ಕಾಯಿಲೆಯಿಂದ ನನ್ನ ಹತ್ರ ತೋರಿಸ್ಕೊಳಕ್ಕೆ ಬರ್ತಾರೆ. ಸೊ ಇದರಲ್ಲಿ ಯಾವ ಜಾತಿ ಮತ ಅಂತರ ಯಾವ ಥರದ್ದು ಏನೂ ನೋಡೋದಿಲ್ಲ, ಎಲ್ಲ ಥರದ ಜನಗಳಿಗೂ ಎಲ್ಲ ಥರದವರಿಗೂ ಬರ್ಬೋದು. ಒಬೇಸರಿಗೂ ಬರುತ್ತೆ, ಪ್ರೆಗ್ನೆನ್ಸಿ ಪೀಪಲ್ಸಿಗೂ ಬರುತ್ತೆ, ಮಕ್ಕಳಿಗೂ ಬರುತ್ತೆ, ಎಲ್ಲ ಥರದವರಿಗೂ ಬರುತ್ತೆ. ಸೊ ಪ್ಲಗ್ ಮಾಡಿಬಿಟ್ಟು ಎವ್ರಿ ಡೇ ನಾವು ವೂಂಡನ್ನು ಡ್ರೆಸ್ಸಿಂಗ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ ಮೇಲೂ ಸಹ ಒಂದೊಂದು ಸರಿ ಫಿಸ್ಟುಲಾ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾಕೆ ಅಂತ ಕೇಳ್ಬೋದು. ಯಾಕೆ ಅಂತಂದರೆ
ನಾವು ಅಲ್ಲಿ ಇನ್ ಟೈಮಿಗೆ ನಾವು ಕೀವನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋದಿಲ್ಲ. ಆಲ್ರೆಡಿ ಕೀವು ಅದರ ಡೆಸ್ಟಿನಿ ರೀಚ್ ಮಾಡ್ಕೊಂಬಿಟ್ಟಿರುತ್ತೆ. ಅದು ಒಳಗಡೆ ಹೋಗ್ಬಿಟ್ಟು ಟ್ರ್ಯಾಕನ್ನು ಪೇಟೆಂಟ್ ಮಾಡಿಕೊಂಡು ರೆಕ್ಟಮ್ ಒಳಗಡೆ ಒಂದು ದಾರಿ ಮಾಡ್ಕೊಂಬಿಟ್ಟಿರುತ್ತೆ. ಮಾಡ್ಕೊಂಡ ಮೇಲೆ ನಾವು ಕೀವ್ IND ಮಾಡಿಬಿಟ್ಟು ಆ ಕೀವನ್ನು ಎಕ್ಸ್ಟ್ರಾಕ್ಟ್ ಮಾಡಿದರೆ ರಿಕರೆನ್ಸ್ ಚಾನ್ಸಸ್ ಇರುತ್ತೆ. ಸಪೋಸ್ ಅದು ಏನಾದ್ರು ಪೇಟೆಂಟ್ ಆಗಿರಲಿಲ್ಲ ಒಂದು ಟ್ರ್ಯಾಕ್ ಒಳಗಡೆ ಇಂಟರ್ನಲ್ ಓಪನಿಂಗಲ್ಲಿ ಅಂತಂದರೆ ಕುರ ಹೀಲ್ ಆಗುತ್ತೆ, ಪೇಷಂಟ್ ನಾರ್ಮಲ್ ಆಗ್ತಾನೆ. ಮೋಸ್ಟ್ ಆಫ್ ದ ಫಿಸ್ಟುಲಾ ಆ್ಯಪ್ಸಿಸಿಂದನೇ ಬರೋದು, ಮತ್ತು ಟ್ಯೂಬರ್ಕ್ಲೋಸಿಸಿಂದನೇ ಬರ್ಬೋದು, ಅಥವಾ ಕೀಮೋಥೆರಪಿ ಡ್ರಗ್ಸನ್ನ ತುಂಬ ದಿವಸ ರಿಸೀವ್ ಮಾಡ್ತಾ ಇದ್ದರೆ ಆಟೋ ಇಮ್ಯೂನ್ ಡಿಸೀಸ್ ಆಗಿಬಿಟ್ಟು ಅವ್ರಿಗೆ ಬರ್ಬೋದು. ಆಮೇಲೆ ಅಲ್ಸರೇಟಿವ್ ಕೊಲೈಟಿಸ್ ಇದ್ದಂಥವರಿಗೆ ಫಿಸ್ಟುಲಾ ಇನ್ನೇನೋ ಬರ್ಬೋದು. ಕ್ರಾನ್ಸ್ ಡಿಸೀಸ್ ಇದ್ದಂಥವರಿಗೆ ಫಿಸ್ಟುಲಾ ಇನ್ನೇನೋ ಬರ್ಬೋದು. ಆ್ಯಂಡ್ ಮಯೋಸೈಟಿಸ್ ಆಸಿಫಿಕೆನ್ಸ್ ಅಂತ ಕರೀತಾರೆ, ಅದೊಂದು ಆಟೋ ಇಮ್ಯೂನ್ ಪೆಥಾಲಜಿ. ಆ್ಯಂಡ್ ಕ್ರಾನಿಕ್ ರುಮೆಟೆಡ್ ಆರ್ಥರೈಟಿಸಲ್ಲೂ ಸಹ ಬರ್ಬೋದು. ಆಮೇಲೆ ರೀಸನಲ್ ಹೈಲಿಯೈಟಿಸ್ ಅಂತ ಒಂದು ಡಿಸೀಸ್ ಬರುತ್ತೆ, ಆ ಡಿಸೀಸಲ್ಲೂ ಸಹ ಫಿಸ್ಟುಲಾ ಇನ್ನೇನೋ ಸೆಕೆಂಡ್ರಿಯಾಗಿ ಬರ್ಬೋದು. ಸೊ ಈಗ ಏನು ಅಂತ ಅಂದರೆ ಈ ಥರ ಕುರಗಳಾಗುವಂಥದ್ದು ಅಥವಾ ಪಿಡಕಗಳಾಗುವಂಥದ್ದು ನಾವು ಈ ಒಂದು ಇಮ್ಯೂನ್ ಕಡಿಮೆ ಇರೋರಿಗೆ ಅಂತಂದರೆ ಇಮ್ಯೂನ್ ಸಿಸ್ಟಮ್ ವೀಕ್ ಇರೋರಿಗೆ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ನಾವು ಈ ಒಂದು ಪಿಡಕಗಳನ್ನು ನಾವು ಡಯಾಬಿಟಿಸಲ್ಲಿ ಕೂಡ ಹೇಳ್ತೀವಿ. ಸೊ ಪ್ರಮೇಹ ಪಿಡಕಗಳು ಅಂತ ಹೇಳಿಬಿಟ್ಟು. ಸೊ ಈ ಪ್ರಮೇಹ ಇರೋರಿಗೆ ಅಂತಂದರೆ ಮಧುಮೇಹ ಇಲ್ಲ ಡಯಾಬಿಟಿಸ್ ಇರೋರಿಗೆ ಈ ಒಂದು ಕುರದ ಅಥವಾ ಫಿಸ್ಟುಲಾ ಇನ್ನೇನೋ ಆಗುವಂಥ ಚಾನ್ಸಸ್ಗಳೇನಾದರೂ ಹೆಚ್ಚಿರುತ್ತೆ? ಇರುತ್ತೆ ಚಾನ್ಸಸ್ ಆರ್ ದೇರ್. ಯಾಕೆಂದರೆ ಪ್ರಮೇಯ ಪಿಡಕ ಇಸ್ ನಥಿಂಗ್ ಬಟ್ ಪಿಡಕ, ಬಟ್ ಇಟ್ ಈಸ್ ನಾಟ್ ಓಪನ್. ಸೊ ಇಟ್ಸ್ ಅ ಸಪುರೇಟಿವ್ ಆ್ಯಪ್ಸಸ್ ಅಂತ ಕರಿತೀವಿ. ಇಟ್ಸ್ ಎ ಸೆಕೆಂಡ್ರಿ, ಅಂದರೆ ಇದು ಒಂದು ಮಧುಮೇಹದ ಉಪದ್ರವದಿಂದ ಆಗ್ತಕ್ಕಂಥ ಪಿಡಕಗಳಿಗೆಲ್ಲ ನಾವು ಪ್ರಮೇಯ ಪಿಡಕ ಅಂತ ಕರಿತೀವಿ. ನಾವು ಈ ಪ್ರಮೇಯ ಪಿಡಕನ ಟ್ರೀಟ್ ಮಾಡಿದ್ರೆ, ನಿರ್ಲಕ್ಷ್ಯ ಮಾಡಿದರೆ ಈ ಪ್ರಮೇಯ ಪಿಡಕನೂ ಸಹ ಫಿಸ್ಟುಲಾ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಸೊ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇದ್ದವ್ರಿಗೂ ಕೂಡ ಈ ಫಿಸ್ಟುಲಾ ಬರ್ಬೋದು. ಅನ್ಕಂಟ್ರೋಲ್ ಇದ್ದರೆ ತುಂಬ ಜಾಸ್ತಿ ಬರುವಂಥ ಚಾನ್ಸಸ್ಗಳಿರುತ್ತೆ ಅಥವಾ ಹೀಲ್ ಆಗದೆ ಇರುವಂಥ ಚಾನ್ಸಸ್ಗಳಿರುತ್ತೆ ಅನಿಸುತ್ತೆ. ಮೇಯ್ನು ಒಂದು ಅನಿಮಿಕ್ಕು, ಹೆಪಟೈಟ್ ಹಾಳಾಗೋದ್ರಿಂದ, ಅಗ್ನಿಮಾಂದ್ಯ ಆಗೋದ್ರಿಂದ, ಗ್ರಹಣಿ ರೋಗದಿಂದ ಬಳಲ್ತಾ ಇದ್ದ ಅಂದರೆ, ಆಮೇಲೆ ರಕ್ತ ದುಷ್ಟಿ ಆಗಿತ್ತು ಅಂತಂದರೆ, ಅವನೇನಾದ್ರು ಡಿಪ್ರೆಷನಿಗೆ ಹೋಗಿದ್ದ ಅಂದರೆ, ಆ್ಯಂಗ್ಸೈಟಿ ಆಗಿತ್ತು ಅಂತಂದರೆ, ಅಥವಾ ಅವನಿಗೆ ಒಂದು ಸ್ವಲ್ಪ ಪಾಲ್ಪಿಟೇಷನ್ಸ್ ಥರ ಫೀಲಿಂಗು ಇದ್ದು ಸ್ವಲ್ಪ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದ ಅಂದರೆ ಅಂಥ ಜನಗಳಿಗೆ ಈ ಕಾಯಿಲೆ ಫಿಸ್ಟುಲಾ ಇನ್ನೇನೋ ಬರೋಂಥ ಚಾನ್ಸಸ್ ತುಂಬ ಜಾಸ್ತಿ. ಓಕೆ, ಈ ಒಂದು ಬಗಂಧರ ಫಿಸ್ಟುಲಾ ಇನ್ನೇನೋ ನಮಗೆ ಬಂತು ಅಂತಂದರೆ ಬೇರೆ ಬೇರೆ ವಿಧದ ಚಿಕಿತ್ಸೆಗಳು ಏನಿರ್ಬೋದು ಸರ್ ಇದಕ್ಕೆ? ಸೊ ಯೂಸಲಿ ನಾವು ಮಾಡರ್ನ್ ಸರ್ಜನ್ಸ್ ಏನು ಮಾಡ್ತಾರೆ ಅಂದರೆ ಫಿಸ್ಟುಲೆಕ್ಟಮಿ ಅಂತ ಮಾಡ್ತಾರೆ. ಫಿಸ್ಟುಲೆಕ್ಟಮಿ ಅಂದರೆ ಒಂದು ಮ್ಯಾಲಿಯಬಲ್ ಪ್ರೋಬ್ ಅಂತ ಬರುತ್ತೆ, ಅದು ಒಂದು ಮೆಟಾಲಿಕ್ ಪ್ರೋಬು, ಫ್ಲೆಕ್ಸಿಬಲ್ ಇರ್ತದೆ. ಆ ಫ್ಲೆಕ್ಸಿಬಲ್ ಪ್ರೋಬನ್ನು ಪ್ರೋಬಿಂಗ್ ಮಾಡ್ತಾರೆ, ಎಕ್ಸ್ಟರ್ನಲ್ ಓಪನಿಂಗಿಂದ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಎಲ್ಲಿ ಇಂಟರ್ನಲ್ ಓಪನಿಂಗ್, ಎಕ್ಸಾಕ್ಟ್ ಇಂಟರ್ನಲ್ ಓಪನಿಂಗ್ ಎಲ್ಲಾಗಿದೆ ಅಂತ ಕಂಡುಹಿಡಿದ್ಬಿಟ್ಟು ಅಷ್ಟು ಟ್ರ್ಯಾಕನ್ನು ಕಟ್ ಮಾಡ್ತಾರೆ. ಆ ಟ್ರ್ಯಾಕನ್ನು ಕಟ್ ಮಾಡಿಬಿಟ್ಟು ಮತ್ತು ಎವ್ರಿಡೇ ಡ್ರೆಸ್ಸಿಂಗ್ ಮಾಡ್ತಾರೆ, ಮತ್ತು ಆ ಫುಲ್ಲು ಹೂಂಡ್ ವಾಸಿ ಆಗೋ ತನಕ ಪೇಷಂಟು ಹಾಸ್ಪಿಟಲೈಸ್ ಆಗಿ ಮನೆಗೆ ಇರಬೇಕು. ಬಟ್ ಇದರಲ್ಲಿ ಏನು ರಿಕರೆನ್ಸ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಏನಲ್ ಇನ್ಕಾಂಟಿನೆನ್ಸ್ ಅಂದರೆ ಸ್ಪ್ಲಿಂಟರ್ ಡ್ಯಾಮೇಜ್ ಆಗೋ ಅಂಥ ಚಾನ್ಸಸ್ ಇರ್ತದೆ. ಮತ್ತು ಒಂದೊಂದ್ಸರಿ ಹೂಂಡು ಕಂಪ್ಲೀಟ್ ಹೀಲ್ ಆಗದೇ ಸ್ಕಾರ್ ಹಾಗೇ ಉಳಿದು ಸ್ಟ್ರಿಕ್ಚರ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ತುಂಬ ಜನ ಈ ಚಿಕಿತ್ಸೆನ ಆಫ್ ಮಾಡೋದಿಲ್ಲ ಯೂಸಲಿ. ಮತ್ತು ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ನೋಡಿ ಡಾಕ್ಟ್ರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಕ್ಷಾರಸೂತ್ರ ಪ್ರೈಮರಿ ಥ್ರೆಡ್ಡಿಂಗ್ ಅಂತ ಬಂದಿದೆ, ಅದು ತುಂಬ ಪಾಪ್ಯುಲರ್ ಟೆಕ್ನಿಕ್ಕು, ಅದು WHO ಮಾನ್ಯ ಮಾಡಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸಹ ಈ ಕ್ಷಾರಸೂತ್ರ ಪ್ರೋಬಿಂಗನ್ನೇ ಆಫ್ ಮಾಡ್ತಾರೆ ಈಗಿನ ದಿನಮಾನಗಳಲ್ಲಿ. ಓಕೆ, ಅಂದರೆ ನೀವು ಹೇಳ್ತಾ ಇರೋದು ಈ ಅಲೋಪತಿ ಸಿಸ್ಟಮಲ್ಲಿ, ಅಂದರೆ ಮಾಡರ್ನ್ ಸಿಸ್ಟಮಲ್ಲೂ ಕೂಡ ನಮ್ಮ ಆಯುರ್ವೇದದ ಸಿಸ್ಟಮ್ ಆಗಿರುವಂಥ ಕ್ಷಾರಸೂತ್ರವನ್ನು ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಹೌದಾ ಸರ್? ಸೊ ಈ ಒಂದು ಕ್ಷಾರಸೂತ್ರ ಹೇಗೆ ಕಂಡುಹಿಡಿದಿದ್ದು, ಯಾರು ಕಂಡುಹಿಡಿದಿರೋದು, ಇದರ ಹಿನ್ನೆಲೆ ಏನು ಸರ್? ಈ ಕ್ಷಾರಸೂತ್ರ ಅಂದರೆ ಏನು? ಈ ಕ್ಷಾರಸೂತ್ರ ಅಂತಂದರೆ ಇದು ಕ್ಷಾರವರ್ತಿ, ಕ್ಷಾರ ಅಂತ ರೆಫರೆನ್ಸಸ್ಸು ಸುಶ್ರುತ ಸಂಹಿತದಲ್ಲಿ ಸಿಗುತ್ತೆ ಮತ್ತು ಯೋಗ ರತ್ನಾಕರದಲ್ಲಿ ಸಿಗುತ್ತೆ. ಇದನ್ನು ಕ್ಷಾರಸೂತ್ರ ಅಂತ ಪ್ಲ್ಯಾನ್ಡ್ ಥ್ರೆಡ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಪ್ರೊಫೆಸರ್ ಪ್ರಭಾಕರ್ ದೇಶಪಾಂಡೆ ಅಂತ ಫಸ್ಟ್ ಪರ್ಸನ್, ಈಸ್ ಅ ಪ್ರೊಫೆಸರ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಶಲ್ಯತಂತ್ರ. ಅವರು ಫಸ್ಟ್ ಈ ಕ್ಷಾರಸೂತ್ರನ ಪ್ರಿಪೇರ್ ಮಾಡ್ತಾರೆ. ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತಂದರೆ, ರಸತರಂಗಿಣಿ ಅಂತ ಒಂದು ಟೆಕ್ಸ್ಟ್ ಇದೆ, ಈ ರಸತರಂಗಿಣಿಯ ಆಧಾರದ ಮೇಲೆ ಅವರು ಪ್ರಿಪೇರ್ ಮಾಡ್ತಾರೆ. ಹೇಗೆ ಅಂದರೆ ಬಾರ್ಬರ್ ಥ್ರೆಡ್ ಅಂತ ಸಿಗುತ್ತೆ, ಅದು ಟೆನ್ಸೈಲ್ ಸ್ಟ್ರೆಂತ್ 5 kg ಇರಬೇಕು, ಅಂದರೆ ಅದು ಒಂದು 5 kg ವೆಯ್ಟನ್ನ ಟಾಲರೇಟ್ ಮಾಡೋವಷ್ಟು ಕೆಪಾಸಿಟಿ ಇರಬೇಕು. ಆ ಥ್ರೆಡ್ಡಿಗೆ
ಸ್ನೂಯಿ ಕ್ಷೀರ ಅಂತ ಬರುತ್ತೆ. ಸ್ನೂಯಿ ಕ್ಷೀರ ಅಂದರೆ ಎಫರ್ಬಿಯಾ ನ್ಯೂರಿಫೋಲಿಯಾ ಅಂತ ಒಂದು ಪ್ಲ್ಯಾಂಟ್ ಬರುತ್ತೆ. ಅದರ ಲೆಟೆಕ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅರ್ಲಿ ಮಾರ್ನಿಂಗು ಇದನ್ನು ಲೆಟೆಕ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಲೆಟೆಕ್ಸ್ನ ಥ್ರೆಡ್ ಮೇಲೆ ಅಪ್ಲೈ ಮಾಡಬೇಕು. ಅದನ್ನು 11 ಟೈಮ್ಸ್ ಅಂದರೆ 11 ಸರಿ ಅದನ್ನು ಬರೀ ಸ್ನೂಯಿ ಕ್ಷೀರನೇ ಅಪ್ಲೈ ಮಾಡಬೇಕು. ಆಮೇಲೆ ಸ್ನೂಯಿ ಕ್ಷೀರಕ್ಕೆ ಅಪಮಾರ್ಗ ಕ್ಷಾರ ಅಂತ ಬರ್ತಾರೆ. ಆಸ್ಪ್ಯಾರಗಸ್ ರೆಸಿಮೋಸ್ ಅಂತ ಒಂದು ಪ್ಲ್ಯಾಂಟ್ ಬರುತ್ತೆ. ಅದ್ರದ್ದು ಕ್ಷಾರ ಆಲ್ಕಲಿ, ಆ ಆಲ್ಕಲಿನ ಆ ಸ್ನೂಯಿ ಕ್ಷೀರಕ್ಕೆ ಮಿಕ್ಸ್ ಮಾಡಿಬಿಟ್ಟು 7 ಟೈಮ್ಸ್ ಕೋಟ್ ಮಾಡಬೇಕು. ಆಮೇಲೆ ಸ್ನೂಯಿ ಕ್ಷೀರ, ಅಪಮಾರ್ಗ ಕ್ಷಾರ ಮತ್ತು ಅರಿದ್ರಾ ಪೌಡರ್ ಈ ಮೂರನ್ನೂ ಮಿಕ್ಸ್ ಮಾಡಿಬಿಟ್ಟು 3 ಕೋಟನ್ನು ಅಪ್ಲೈ ಮಾಡಬೇಕು. 3 ಕೋಟ್ ಅಪ್ಲೈ ಮಾಡಿಬಿಟ್ಟು ಈ ಥ್ರೆಡ್ಡನ್ನು ಅಲ್ಟ್ರಾ ವೈಲೆಟ್ ರೇಡಿಯೇಷನಲ್ಲಿ ಡ್ರೈ ಮಾಡಬೇಕು. ಡ್ರೈ ಮಾಡಿದ ಮೇಲೆ ಅದು ಪೊಟೆಂಟ್ ಮೆಡಿಕೇಟೆಡ್ ಥ್ರೆಡ್ ಆಗಿ ಕನ್ವರ್ಟ್ ಆಗ್ತದೆ. ಈ ಥ್ರೆಡ್ಡನ್ನು ನಾವು ಫಾರ್ ಸೇಕ್ ಆಫ್ ಮೆಡಿಕಲ್ ಪರ್ಪಸಸ್ ಅದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಅಪ್ಲೈ ಮಾಡೋದಕ್ಕೆ ಕ್ಷಾರ ಏನು ಅಂತಂದ್ರೆ ಕ್ಷಾರ ಸೂತ್ರ ಅಂತಂದ್ರೆ ನಾವು ಥ್ರೆಡ್ ಅಂತ ಹೇಳ್ಬೋದು. ಕ್ಷಾರ ಅಂತಂದ್ರೆ ಆ ಒಂದು ಮೆಡಿಕೇಶನ್ಸ್ ಅನ್ನ ಅಪ್ಲೈ ಮಾಡಿರೋ ಅಂತ ಥ್ರೆಡ್ಗೆ ಕ್ಷಾರ ಸೂತ್ರ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಈ ಕ್ಷಾರ ಅಂತ ಅಂದ್ರೆ ಏನು ಸರ್? ಕ್ಷಾರ ಅಂದರೆ ತತ್ರ ಕ್ಷಣನಾದ್ವಾ ಇತಿ ಕ್ಷಾರ ಅಂತಂದರೆ ಅದನ್ನು ಕಟ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾವ ವಸ್ತುವಿಗಿರುತ್ತೆ, ಆ ಕಟ್ ಮಾಡಿ ಅದರಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಡೆಬ್ರಿಸನ್ನ ಅಲ್ಲಿಂದ ತೆಗೆದುಬಿಟ್ಟು ಕೆಳಗೆ ಕಳಿಸೋ ಅಂಥ ಶಕ್ತಿ ಯಾವುದಕ್ಕಿರುತ್ತೆ ಅದಕ್ಕೆ ನಾವು ಕ್ಷಾರ ಅಂತ ಕರಿತೀವಿ. ಸೊ ಯೂಸಲಿ 27 ಟೈಪ್ಸ್ ಆಫ್ ಪ್ಲ್ಯಾಂಟ್ಸಿಂದ ನಾವು ಕ್ಷಾರನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದರಲ್ಲಿ ಕದಳಿ ಕ್ಷಾರ ಇರ್ಬೋದು, ಆರಗ್ವದ ಕ್ಷಾರ ಇರ್ಬೋದು, ಆಮೇಲೆ ಅಪಮಾರ್ಗ ಕ್ಷಾರ ಇರ್ಬೋದು, ಪಲಾಶ ಕ್ಷಾರ ಇರ್ಬೋದು. ಈ ಥರದ್ದು ತುಂಬ ಒಂದು 29 ಥರದ ಪ್ಲ್ಯಾಂಟ್ಸಿಂದ ನಾವು ಕ್ಷಾರನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಈ ಒಂದೊಂದು ಕ್ಷಾರನೂ ಒಂದೊಂದು ವಿಶಿಷ್ಟ ಗುಣಗಳಿಂದ ಕೂಡಿರುತ್ತೆ. ನಾವು ಯೂಸಲಿ ಅಪಮಾರ್ಗ ಕ್ಷಾರನ ಈ ಸ್ನೂಯಿ ಕ್ಷಾರ ಸೂತ್ರಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಈಗ ನಾವು ಹೇಳೋದು ಅಂತ ಅಂದರೆ ಈಗ ಬಗಂಧರಕ್ಕೆ ಆಯುರ್ವೇದದಲ್ಲಿ ನೀವು ಹೇಳಿದ ಹಾಗೆ ಕ್ಷಾರ ಸೂತ್ರವನ್ನು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಅದು ಬಿಟ್ಟು ಬೇರೆ ವಿಧದ ಏನಾದರೂ ಟ್ರೀಟ್ಮೆಂಟ್ಗಳಿದೆಯಾ, ಹೇಗೆ ಮಾಡುವಂಥದ್ದು? ಸೊ ಈಗ ನ್ಯೂಲಿ ಇನೋವೇಟೆಡ್ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಆ ಟ್ರ್ಯಾಕಿಗೆ ಕ್ಷಾರನೇ ಇಂಜೆಕ್ಟ್ ಮಾಡ್ತಾರೆ. ಅಂದರೆ ಯೂಸಲಿ ನಾವು 2 ಟೈಪ್ಸ್ ಆಫ್ ಕ್ಷಾರ ನಾವು ಹೇಳ್ತೀವಿ. ಒಂದು ಪಾನೀಯ ಕ್ಷಾರ, ಒಂದು ಪ್ರತಿಸರಣೀಯ ಕ್ಷಾರ ಅಂತ ಕರಿತೀವಿ. ಪಾನೀಯ ಕ್ಷಾರ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ನು, ಕೆಲವೊಂದು ಅಶ್ಮರಿ ಈ ಥರದ ಕಂಡೀಷನಲ್ಲಿ, ಉದರ ಈ ಥರ ಕಂಡೀಷನಲ್ಲಿ ನಾವು ಕುಡಿಯೋದಕ್ಕೆ ಪೇಷಂಟಿಗೆ ಕೊಡ್ತೀವಿ, ಅಂಥದಕ್ಕೆ ಪಾನೀಯ ಕ್ಷಾರ ಅಂತ ಕರಿತೀವಿ. ಲೋಕಲ್ ಅಪ್ಲೈ ಮಾಡ್ತಕ್ಕಂಥ ಕ್ಷಾರಗಳಿಗೆಲ್ಲ ನಾವು ಪ್ರತಿಸರಣೀಯ ಕ್ಷಾರ ಅಂತ ಕರಿತೀವಿ. ಸೊ ಈ ಪ್ರತಿಸರಣೀಯ ಕ್ಷಾರದಲ್ಲಿ 3 ಥರದ್ದಿರುತ್ತೆ. ಅಕಾರ್ಡಿಂಗ್ ಟು ದೇರ್ ಪೊಟೆನ್ಸಿ ಅದನ್ನು 3 ಭಾಗಗಳೆಲ್ಲ ವಿಂಗಡಿಸಿದ್ದಾನೆ. ಒಂದು ತೀಕ್ಷ್ಣ ಕ್ಷಾರ, ಮೃದು ಕ್ಷಾರ, ಮಧ್ಯಮ ಕ್ಷಾರ ಅಂತ ಕರೀತಾರೆ. ಸೊ ಯೂಸಲಿ ತೀಕ್ಷ್ಣ ಕ್ಷಾರನ ನಾವು ಅಪಮಾರ್ಗ ಕ್ಷಾರ ಸೂತ್ರಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಯೂಸಲಿ ಮಧ್ಯಮ ಕ್ಷೀರನ ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಟ್ರ್ಯಾಕಲ್ಲಿ ಇಂಜೆಕ್ಟ್ ಮಾಡೋದು, ಅಥವಾ ಸೈನಸಲ್ಲಿ ಇಂಜೆಕ್ಟ್ ಮಾಡೋದು, ಪೈಲ್ನಡಲ್ ಸೈನಸಲ್ಲಿ ಅದನ್ನು ಇಂಜೆಕ್ಟ್ ಮಾಡೋದು. ಅದು ಎಲ್ಲ ಡೆಬ್ರಿಸನ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದು ವಾಪಸ್ ಹೊರಗೆ ಬರುತ್ತೆ. ಸೊ ಇಟ್ ಪ್ರೊವೈಡ್ ದ ಬೆಸ್ಟ್ ಎನ್ವೈರ್ನಮೆಂಟ್ ಫಾರ್ ವೂಂಡ್ ಹೀಲಿಂಗ್. ಒಂದು ಒಳ್ಳೆ ಎನ್ವೈರ್ನಮೆಂಟನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಈ ಕ್ಷಾರ. ಎಲ್ಲ ಡೆಬ್ರಿಸನ್ನ ಹೊರಗೆ ಬರುತ್ತೆ ಮತ್ತು ವೂಂಡ್ ಹೀಲ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಪ್ರೊಸೀಜರ್. ಅಥವಾ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಆ ಕ್ಷಾರನ ವರ್ತಿಗೆ ಅಪ್ಲೈ ಮಾಡಿಬಿಟ್ಟು ಆ ವರ್ತಿನ ಪ್ಲಗ್ ಮಾಡ್ತಾರೆ ಟ್ರ್ಯಾಕಿಗೆ. ಸೊ ಆಮೇಲೆ ಒಂದು ಟೂ ಡೇಸ್ ಆದಮೇಲೆ ಆ ವರ್ತಿನ ಹೊರಗೆ ತೆಗಿತಾರೆ. ಅಷ್ಟೊತ್ತಿಗೆಲ್ಲ ಬರ್ನ್ ಮಾಡಿ ಅದು ಕ್ರಿಪ್ಟೋಗ್ರನುಲಾರ್ ಟಿಶ್ಯೂಸ್ನೆಲ್ಲ ರಿಮೂವ್ ಮಾಡಿರುತ್ತೆ. ಆಮೇಲೆ ಆ ವೂಂಡ್ ಆಟೋಮೆಟಿಕ್ಲಿ ಹೀಲ್ ಆಗುತ್ತೆ. ಇದೊಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಸೊ ಯೂಸಲಿ ಏನು ಮಾಡ್ತಾರೆ ನಾವು ಅಂತಂದರೆ ಮ್ಯಾಲಿಯಬಲ್ ಪ್ರೋಬ್ ಅಂತ ಬರ್ತದೆ. ಈ ಮ್ಯಾಲಿಯಬಲ್ ಪ್ರೋಬನ್ನು ಏನು ಮಾಡ್ತೀವಿ ನಾವು ಏಷಣೀಕರ್ಮ ಅಂತ ಕರಿತೀವಿ, ಅಂದರೆ ಪ್ರೋಬಿಂಗ್. ಸೊ ಎಕ್ಸ್ಟರ್ನಲ್ ಓಪನಿಂಗನ್ನು ಬಳಸಿಬಿಟ್ಟು ಇಂಟರ್ನಲ್ ಓಪನಿಂಗ್ ಎಲ್ಲಿ ಓಪನ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಅಲ್ಲಿಂದ ಒಂದು ದಬ್ಬಣ ಥರ ಇರುತ್ತೆ, ಅದನ್ನು ಹಾಕಿಬಿಟ್ಟು ಅಲ್ಲಿಂದ ತೆಗೆದು ಅದಕ್ಕೆ ಥ್ರೆಡ್ ಕೋಣಿಸಿ ಆ ಥ್ರೆಡ್ಡನ್ನು ಲಾಕ್ ಮಾಡ್ತೀವಿ. ಸೊ ಯೂಸಲಿ ನಾವು ಥ್ರೆಡ್ಡನ್ನು ಫಸ್ಟ್ ಏನು ಮಾಡ್ತೀವಿ, ಪ್ಲೈನ್ ಥ್ರೆಡ್ ಹಾಕ್ತೀವಿ. ಅದಕ್ಕೆ ಪ್ರೈಮರಿ ಥ್ರೆಡ್ಡಿಂಗ್ ಅಂತ ಕರಿತೀವಿ. ಅಲ್ಲಿ ಇರಿಟೇಷನ್ ಆಗಬಾರ್ದು ಮತ್ತು ಟ್ರ್ಯಾಕ್ ಪೇಟೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ವೀಕಲ್ಲಿ ನಾವು ಮಾಮೂಲಿ ಥ್ರೆಡ್ ಹಾಕ್ತೀವಿ. ಸೆಕೆಂಡ್ ವೀಕ್ ಆನ್ವರ್ಡ್ಸು ರೈಲ್ ರೋಡ್ ಟೆಕ್ನಿಕ್ ಅಂತ ಅಂದರೆ ಈ ಹಳೆ ಥ್ರೆಡ್ಡಿಗೆ ಹೊಸ ಕ್ಷಾರ ಸೂತ್ರನ ಕಟ್ಟಿಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಈ ಹಳೆ ಥ್ರೆಡನ್ನು ಜಗ್ತೀವಿ. ಅವಾಗ ಹೊಸ ಕ್ಷಾರ ಸೂತ್ರ ಅಲ್ಲಿ ರೀಪ್ಲೇಸ್ ಆಗುತ್ತೆ, ಮತ್ತು ಆ ಥ್ರೆಡ್ಡನ್ನು ಟೈಟ್ ಮಾಡ್ತೀವಿ. ಸೊ ಯೂಸಲಿ ನಾವು ವಾರಕ್ಕೆ ಒಂದು ಸರಿ ಥ್ರೆಡ್ಡನ್ನು ರೀಪ್ಲೇಸ್ ಮಾಡೋದು ಟೈಟ್ ಮಾಡೋದು ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ವಾರಕ್ಕೆ 1 ಸೆಂಟಿಮೀಟ್ರಷ್ಟು ಟ್ರ್ಯಾಕ್ ಕಟ್ ಆಗಿರುತ್ತೆ ಮತ್ತು 1 ಸೆಂಟಿಮೀಟ್ರಷ್ಟು ಹೀಲ್ ಆಗುತ್ತೆ. ಒಂದು ಟ್ರ್ಯಾಕ್ 1 ಸೆಂಟಿಮೀಟ್ರಷ್ಟು ಕಟ್ ಆಗುತ್ತೆ, 1 ಸೆಂಟಿಮೀಟ್ರಷ್ಟು ಹೀಲ್ ಆಗುತ್ತೆ. ಇದು ಕಟ್ಟಿಂಗ್ ಆ್ಯಂಡ್ ಹೀಲಿಂಗ್ ಪ್ರೋಸೆಸ್ಸು. ಇದು ಕಂಟಿನ್ಯೂಸ್ ಆಗ್ತಾನೆ ಹೋಗ್ಬಿಟ್ಟು ಥ್ರೆಡ್ ನಿಯರಿಗೆ ಬರುತ್ತೆ. ನಿಯರ್ ಟು ದ ಟ್ರ್ಯಾಕಿಗೆ ಬಂದಾಗ
ನಾವು ಆ ಥ್ರೆಡ್ನ ಕಟ್ ಮಾಡಿ ತೆಗಿತೀವಿ. ದಿಸ್ ಈಸ್ ದ ಪ್ರೊಸೀಜರ್. ಸೊ ಈ ಪ್ರೊಸೀಜರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ IPDಯಲ್ಲಿ ಅಡ್ಮಿಟ್ ಆಗೋ ಪ್ರಶ್ನೆ ಬರೋದಿಲ್ಲ, ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ. 1 ಅವರ್ 1.5 ಅವರ್ ಹಾಸ್ಪಿಟ್ಲಲ್ಲಿ ಇದ್ಬಿಟ್ಟು ಪೇಷಂಟ್ ಮನೆಗೆ ಹೋಗ್ಬೋದು. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟು ಸ್ಪ್ಲಿಂಟರ್ ಡ್ಯಾಮೇಜ್ ಆಗೋ ಪ್ರಶ್ನೆ ಬರೋದಿಲ್ಲ, ಇನ್ಕಾಂಟಿನೆನ್ಸ್ ಆಗೋದಿಲ್ಲ, ಮತ್ತು ರಿಕರೆನ್ಸ್ ರೇಟ್ ಈಸ್ ವೆರಿ ವೆರಿ ಲೆಸ್. ಸೊ ಈಗ ನೀವು ಹೇಳಿದ್ರಿ, ಈಗ ಪ್ರತಿ ವಾರ ಬಂದು ಅದನ್ನು ಥ್ರೆಡ್ನ ನಾವು ಅಂದರೆ ಚೇಂಜ್ ಮಾಡಿಸ್ಕೊಳ್ಬೇಕು ಅಂತ. ಸೊ ಒಂದು ನಾರ್ಮಲ್ ಫಿಸ್ಟುಲಾ ಏನೋಗೆ ನೀವು ಎಷ್ಟು ಟೈಮನ್ನು ತೊಗೊಳ್ತೀರಾ ಫುಲ್ ಕಂಪ್ಲೀಟಾಗಿ ಹೀಲ್ ಆಗಬೇಕು ಅಂತ? ಸೊ ಯೂಸಲಿ ನಾವು ಪ್ರೋಬಲ್ಲಿ ಮೆಜರ್ ಮಾಡ್ಕೋತೀವಿ. ಪ್ರೋಬಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ ಟ್ರ್ಯಾಕ್ ಅಂತ ನಮಗೆ ಪ್ರೋಬ್ ಹಾಕ್ತಿದ್ದಂಗೆ ಗೊತ್ತಾಗುತ್ತೆ. ಸಪೋಸು ದ ಲೆಂತ್ ಆಫ್ ದ ಟ್ರ್ಯಾಕ್ ಇಸ್ 3 ಸೆಂಟಿಮೀಟರ್ ಅಂದರೆ 3 ಸಿಟ್ಟಿಂಗ್ಸು. ಲೆಂತ್ ಆಫ್ ದ ಟ್ರ್ಯಾಕ್ ಇಸ್ 4 ಸೆಂಟಿಮೀಟರ್ ಅಂದರೆ 4 ಸಿಟ್ಟಿಂಗ್ಸು. ಲೆಂತ್ ಆಫ್ ದ ಟ್ರ್ಯಾಕ್ ಇಸ್ 13 ಸೆಂಟಿಮೀಟರ್ ಅಂದರೆ 13 ಸಿಟ್ಟಿಂಗ್ಸು. ಕೆಲವೊಂದು ಪೇಷಂಟ್ 6 ಮಂತ್ ತನಕ ನಾವು ಟ್ರೀಟ್ ಮಾಡಿದ್ದೀನಿ, ವೀಕ್ಲಿ ಬಂದು. ಸೊ ದಟ್ ಹ್ಯಾಸ್ ಟು ಬಿ ಮೆಜರ್ಡ್ ಆನ್ ದ ಬೇಸಿಸ್ ಆಫ್ ದ ಲೆಂತ್ ಆಫ್ ದ ಟ್ರ್ಯಾಕ್. ಓಕೆ. ಸೊ ಎಷ್ಟು ಆಳವಾಗಿದೆ ಅಷ್ಟು ಜಾಸ್ತಿ ಟೈಮ್ ತಗೊಳುತ್ತೆ ಅದು ಹೀಲಪ್ ಆಗೋಕ್ಕೆ ಅಂತ. ಸೊ ಈ ಒಂದು ಥ್ರೆಡ್ಡಿಂಗ್ ಅಥವಾ ಕ್ಷಾರ ಸೂತ್ರವನ್ನು ಹಾಕಬೇಕಾದ್ರೆ ಅವರಿಗೆ ಡಿಸ್ಕಂಫರ್ಟ್ಸ್ ಆ ಥರ ಏನಾದರೂ ಇರುತ್ತಾ ಸರ್? ಇಲ್ಲ, ಏನು ಮಾಡ್ತೀವಿ ನಾವು ಅಂತಂದರೆ, ನಾವು ಸ್ವಲ್ಪ ಝೈಲೋಕೆನ್ ಸ್ಪ್ರೇ ಮಾಡ್ಕೋತೀವಿ, ಇಲ್ಲ ಲೋಕಲ್ ಅನಸ್ತೇಷಿಯಾ ಕೊಡ್ಕೋತೀವಿ. ಆವಾಗ ಏನಾಗುತ್ತೆ, ನಮ್ನೆಸ್ ಆಗುತ್ತೆ, ಲೋಕಲ್ ಏರಿಯಾ ನಮ್ನೆಸ್ ಆಗುತ್ತೆ, ಆಮೇಲೆ ನಾವು ಹಾಕ್ತೀವಿ. ಯೂಸಲಿ ಸಮ್ ಕಂಡೀಷನಲ್ಲಿ ಏನಾಗುತ್ತೆ ಅಂತಂದರೆ ಟ್ರ್ಯಾಕ್ ಕನ್ಫ್ಯೂಸ್ ಮಾಡಿಬಿಡುತ್ತೆ ಡಾಕ್ಟ್ರನ್ನ. ಅಂದರೆ ಎಕ್ಸ್ಟರ್ನಲ್ ಓಪನಿಂಗ್ ಇಲ್ಲಿರುತ್ತೆ, ಇಂಟರ್ನಲ್ ಓಪನಿಂಗ್ ಇಸ್ ಸಮ್ವೇರ್, ಅಥವಾ ಎಕ್ಸ್ಟರ್ನಲ್ ಓಪನಿಂಗ್ 2 ಇರುತ್ತೆ, ಇಂಟರ್ನಲ್ ಓಪನಿಂಗ್ 1 ಇರುತ್ತೆ, ಇಂಟರ್ನಲ್ ಓಪನಿಂಗ್ ಲೊಕೇಟ್ ಆಗೋದಿಲ್ಲ. ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾಗ ಏನು ಮಾಡ್ತೀವಿ ನಾವು ಅಂತಂದರೆ ಅವ್ರನ್ನ ಇನ್ವೆಸ್ಟಿಗೇಷನಿಗೆ ಕಳಿಸ್ತೀವಿ. ಒಂದು ಫಿಸ್ಟುಲೋಗ್ರಾಮ್ ಅಂತ ಒಂದು ಮಾಡ್ಬೋದು, ಇಲ್ಲ ಟ್ರಸ್ ಅಲ್ಟ್ರಾಸೋನೋಗ್ರಫಿ ಅಂತ ಕರಿತೇವೆ, ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೋನೋಗ್ರಫಿ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲ ಡೈರೆಕ್ಟ್ CT ಸ್ಕ್ಯಾನಿಗಾರ ಕಳಿಸ್ಬೋದು, ಇಲ್ಲ MRIಗಾರ ಕಳಿಸ್ಬೋದು. ಕ್ಲಿಯರ್ ಟ್ರ್ಯಾಕ್ ಒಳಗಡೆ ಎಕ್ಸಾಕ್ಟಾಗಿ ಎಲ್ಲಿದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಆನ್ ದ ಬೇಸಿಸ್ ಆಫ್ ದಟ್ಟು ದ ಪೇಟೆಂಟ್ ಟ್ರ್ಯಾಕನ್ನು ನಾವು ಟ್ರೇಸ್ ಮಾಡಿಬಿಟ್ಟು ಅಲ್ಲಿಗೆ ನಾವು ಥ್ರೆಡ್ ಹಾಕಿದರೆ 100% ರಿಕವರಿ ರೇಟ್ ಆ್ಯಂಡ್ 100% ಕ್ಯೂರ್. ಇಲ್ಲ ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟು ರಿಕರೆನ್ಸ್ ಆಗ್ತದೆ, ಮತ್ತು ಪೇಷಂಟ್ ಈಸ್ ಯೂಸ್ ಟು ಲಾಸ್ ಮನಿ ಆ್ಯಂಡ್ ಟೈಮ್ ಎಟ್ಸೆಟ್ರಾ, ಹಾಗೆ ಇರುತ್ತೆ. ಸೊ ಆಮೇಲೆ ನೀವು ಅದು ಥ್ರೆಡ್ ಅಲ್ಲೇ ಈಗ ಕಟ್ಟಿ ನೀವು ಅಲ್ಲೇ ಬಿಡ್ತೀರಿ ಅಂತ ಹೇಳಿದಾಗ ಅವರಿಗೆ ದೈನಂದಿನವಾದ ಚಟುವಟಿಕೆಗಳಿಗೆ ಏನಾದರೂ ತೊಂದರೆಗಳು ಅಥವಾ ಡಿಸ್ಕಂಫರ್ಟ್ಸ್ ಇಲ್ಲ, ಸರಿ ಆಗ್ತಾ ಇಲ್ಲ ಆ ಥರ ಏನಾದರೂ, ಅಥವಾ ಮೋಷನ್ ಇನ್ಕಾಂಟಿನೆನ್ಸಿ ಆ ಥರದ್ದು ಏನಾದರೂ ಇರತ್ತಾ ಸರ್ ಅಲ್ಲಿ? ಇಲ್ಲ. ಥ್ರೆಡ್ ಏನಾಗುತ್ತೆ, ಒಂದು ಸೈಡಿಗೆ ಬಂದು ಕೂತ್ಬಿಡುತ್ತೆ. ಒಂದು ರೆಕ್ಟಮಿನ ಒಂದು ಪಾರ್ಟ್ ಆಫ್ ವಾಲಲ್ಲಿ ಸೆಟ್ಲ್ ಆಗುತ್ತೆ. ಹಾಗಾಗಿ ರಿಮೈನಿಂಗ್ 75% ಆಫ್ ದ ಪಾರ್ಟ್, ಬೋತ್ ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಲ್ಯಾಟ್ರಲ್ ಪಾರ್ಟ್ ಆಫ್ ದ ಏನಸ್ ಈಸ್ ಫ್ರೀ. ಆ ಜಾಗದಲ್ಲಿ ಪೇಷಂಟ್ ಟಾಯ್ಲೆಟ್ ಮಾಡ್ತಾನೆ, ಬಟ್ ಸ್ವಲ್ಪ ಇರಿಟೇಷನ್ ಇದ್ದೇ ಇರುತ್ತೆ. ಎನಿ ಆಫ್ ದ ಫಾರಿನ್ ಬಾಡಿ ವಿಚ್ ಇಸ್ ಪ್ರೆಸೆಂಟ್ ಅಂತಂದರೆ ಡೆಫಿನೆಟ್ಲಿ ದೇರ್ ಇಸ್ ಎ ಇರಿಟೇಷನ್, ಬಟ್ ಇಸ್ ಎ ಟಾಲ್ರೇಬಲ್ ಇರಿಟೇಷನ್, ಪೇಷಂಟ್ ಕ್ಯಾನ್ ಟಾಲ್ರೇಟ್. ಆ್ಯಂಡ್ ನಾವು ಸಿಡ್ಸ್ ಬಾತಿಗೆ ಹೇಳ್ತೀವಿ ಪೇಷಂಟಿಗೆ, ಅಸನಾದಿಕ್ವಾತ ಸಿಡ್ಸ್ ಬಾತ್, ರಿಫಲಕ್ವಾತ ಸಿಡ್ಸ್ ಬಾತ್, ಪಂಚವಲ್ಕಲ ಸಿಡ್ಸ್ ಬಾತ್, ಸಿಂಪಲಾಗಿ ಡೆಟಾಲ್ ಸಿಡ್ಸ್ ಬಾತ್ ಮಾಡಿದ್ರು ಸಾಕೇನೆ. ಈ ಸಿಡ್ಸ್ ಬಾತ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಡೆಬ್ರಿಸು ಕ್ಲೀನಾಗಿ ಡ್ರೈನ್ ಆಗಿಬಿಟ್ಟು ಹೊರಗೆ ಬರುತ್ತೆ, ಪೇಟೆಂಟ್ ಆಗ್ತದೆ, ಮತ್ತು ಕಟ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ, ಮತ್ತು ತುಂಬ ನಿಯರಿಗೆ ಟ್ರ್ಯಾಕ್ ಕಟ್ಟಾಗಿ ಹತ್ತಿರ ಬರೋದಕ್ಕೂ ಅನುಕೂಲ ಆಗ್ತದೆ. ಸೊ ಈ ಒಂದು ಇರಿಟೇಷನ್ನ ತಪ್ಪಿಸ್ಕೊಳ್ಳಿಕ್ಕೆ ನಾವು ಬಿಸಿ ನೀರಲ್ಲಿ ಕೂತ್ಕೊಳ್ಳೋದ್ರಿಂದ, ಅದಕ್ಕೆ ಕಷಾಯ ಮಾಡಿ ಬಿಸಿ ನೀರಲ್ಲಿ ಅಥವಾ ಬಿಸಿ ಕಷಾಯದಲ್ಲಿ ಕೂತ್ಕೊಳ್ಳೋದ್ರಿಂದ, ಸೆಟ್ಸ್ ಬಾತ್ ಅಂತಂದರೆ ಬಿಸಿ ನೀರಲ್ಲಿ ಟಬ್ಬಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಆ ನೋವು ಇರಿಟೇಷನ್ಸ್ ಇರ್ಬೋದು ಅಥವಾ ಆ ಹೀಲಿಂಗ್ ಪ್ರೋಸೆಸ್ ಇರ್ಬೋದು, ಇದನ್ನೆಲ್ಲ ಎನ್ಹ್ಯಾನ್ಸ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೊ ಡಾಕ್ಟರ್ ಹೇಳ್ತಾ ಇದ್ದಾಗೆ ಈ ಬಗಂಧರ ಅನ್ನೋದು ಈಗ ನಮಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಹೇಗೆ, ಯಾಕೆ ಬಂತು, ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಸರ್ ಹೇಳಿದ ಹಾಗೆ ಅಲೋಪತಿಯಲ್ಲೂ ಕೂಡ ಇದಕ್ಕೆ ಅಂದರೆ ವಿತೌಟ್ ಕಾಂಪ್ಲಿಕೇಶನ್ಸ್ ಯಾವುದೂ ಕೂಡ ಚಿಕಿತ್ಸೆಗಳಿಲ್ಲ, ಬಟ್ ತುಂಬ ಚೆನ್ನಾಗಿ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆಗಳಿದೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಅವರು ಹೇಳಿದ್ರು. ಸೊ ಅಷ್ಟು ಚೆನ್ನಾಗಿ ಚಿಕಿತ್ಸೆಯನ್ನು ಹೇಳಿರೋ ಆಯುರ್ವೇದದಲ್ಲಿ ಈ ಭಗಂಧರದ ಏನು ಅಂತಂದರೆ ಟೈಪ್ಸ್ಗಳು, ವಿಧಗಳು ಏನೇನು ಹೇಳಿದ್ದಾರೆ ಅಂತ ಇವಾಗ ತಿಳ್ಕೊಳ್ಳೋಣ. ಸರ್, ಭಗಂಧರದ ಟೈಪ್ಸ್ಗಳು ಏನೇನು ಸರ್? ಸೊ ಯೂಸಲಿ ಅಭಿನ್ನಯ ಪಿಡಕ, ಭಿನ್ನಸ್ತು ಭಗಂಧರ. ಯಾವುದು ರೆಪ್ಚರ್ ಆಗ್ದಂಗೆ ಇರುತ್ತೆ ಅದಕ್ಕೆ ಪಿಡಕ ಅಂತ ಕರಿತೀವಿ. ಯಾವುದು ರೆಪ್ಚರ್ ಆಗಿ ಸೋರುತ್ತೆ, ಯಾವ ಜಾಗದಲ್ಲರೂ ಇರ್ಬೋದು, ಪೇರಿನಲ್ ಏರಿಯಾದಲ್ಲಿರ್ಬೋದು, ಅಂಬೆರಿಕಲ್ ಏರಿಯಾದಲ್ಲಿರ್ಬೋದು, ಎಕ್ಸಿಲರಿ ಏರಿಯಾದಲ್ಲಿರ್ಬೋದು, ಯಾವ ಏರಿಯಾದಲ್ಲಿರ್ಬೋದು, ಸೋರ್ತಕ್ಕಂಥ ಪ್ರಕ್ರಿಯೆ ಅದಕ್ಕೆ ಭಗಂಧರ ಅಂತ ಕರಿತೀವಿ ಯೂಸಲಿ. ಅಭಿನ್ನಯ ಪಿಡಕ, ಭಿನ್ನಸ್ತು ಭಗಂಧರ. ಇದರಲ್ಲಿ 5 ಥರದ ಭಗಂಧರಗಳನ್ನು ಸುಶ್ರುತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಪರಿಸ್ರಾವಿ ಭಗಂಧರ ಅಂತ. ಸೊ ಇನ್ನೊಂದು ಉಷ್ಟ್ರಗ್ರೀವಿ ಭಗಂಧರ ಅಂತ, ಇನ್ನೊಂದು ಉನ್ಮಾರ್ಗಿ ಭಗಂಧರ ಅಂತ, ಇನ್ನೊಂದು ಶಂಭುಕವರ್ತ ಭಗಂಧರ ಅಂತ,
ಇನ್ನೊಂದು ಶತಪೋನಕ ಬಗಂಧರ ಅಂತ ಹೇಳಿದರೆ. ಶತಪೋನಕ, ಶತ ಅಂದರೆ 100, ಪೋನಕ ಅಂದರೆ ಸಣ್ಣ ಪೋರ್ಸ್, ಅಂದರೆ 3ರಿಂದ 4 ಎಕ್ಸ್ಟರ್ನಲ್ ಓಪನಿಂಗ್ಸ್ ಇತ್ತು ಅಂತಾರೆ ನಾವು ಅದಕ್ಕೆ ಶತಪೋನಕ ಬಗಂಧರ ಅಂತ ಕರಿತೀವಿ. ಉಷ್ಟ್ರಗ್ರೀವಿ ಬಗಂಧರ ಅಂದರೆ ಎಕ್ಸ್ಟರ್ನಲ್ ಓಪನಿಂಗು ಒಂಟೆಯ ಕುತ್ತಿಗೆಯ ಶೇಪಲ್ಲಿ ಇತ್ತು ಅಂದರೆ ಅದಕ್ಕೆ ನಾವು ಉಷ್ಟ್ರಗ್ರೀವಿ ಬಗಂಧರ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಓಪನಿಂಗ್ ಏನಾದರೂ ನಾವು ಕೌಂಚ್ ಶೆಲ್ ಅಂದರೆ ಹಿಂಗೆ ಶಂಕುವಿನ ಇನ್ನರ್ ಪೋರ್ಷನಲ್ಲಿ ಈ ಥರ ವರ್ಲ್ ಪೂಲ್ ಥರ ಇರುತ್ತಲ್ವ, ಆ ಥರ ಏನಾರು ಇತ್ತು ಅಂತ ಅದಕ್ಕೆ ಶಂಭುಕ ವರ್ತ ಅಂತ ನಾವು ಕರಿತೀವಿ. ಸೊ ಇನ್ನೊಂದು ಹುನ್ಮಾರ್ಗಿ ಬಗಂಧರ ಅಂದರೆ ಯಾವುದೇ ಫಾರಿನ್ ಬಾಡೀಸ್ ಪೆನೆಟ್ರೇಟ್ ಆಗಿಬಿಟ್ಟು ಅದು ಅಪ್ವರ್ಡ್ ಮೂಮೆಂಟ್ಸ್ ಬಂದಾಗ ನಾವು ಅದಕ್ಕೆ ಹುನ್ಮಾರ್ಗಿ ಬಗಂಧರ ಅಂತ ಕರಿತೀವಿ. ಸೊ ಈ ಥರದ್ದು ಬಗಂಧರಗಳನ್ನು ಕ್ಲಾಸಿಫೈ ಮಾಡಿದ್ದಾನೆ. ಮತ್ತು ಇಂತಿಂಥ ಬಗಂಧರಗಳನ್ನು ಹೇಗೆ ಭೇದನ ಕರ್ಮ ಅಂದರೆ ಹೆಂಗೆ ಎಕ್ಸಿಜನ್ ಮಾಡಿ ತೆಗಿಬೇಕು ಅನ್ನೋದಕ್ಕೆ 4 ಥರದ್ದು ಇನ್ಸಿಜನ್ಸ್ ಹೇಳಿದ್ದಾನೆ ಸುಶ್ರುತ. ಲಾಂಗಲಕ, ಅರ್ಧಲಾಂಗಲಕ, ಗೋತೀರ್ಥಕ ಮತ್ತು ಸರ್ವತೋಭದ್ರಕ ಅಂತ 4 ಥರದ್ದು ಭೇದನ ಕರ್ಮಗಳನ್ನು ಹೇಳಿದ್ದಾನೆ. ಅದು ಹಾಫ್ ಮೂನ್ ಶೇಪ್ ಇನ್ಸಿಜನ್, ಮೂನ್ ಶೇಪ್ ಇನ್ಸಿಜನ್, ಸೆಮಿಲುನಾರ್ ಇನ್ಸಿಜನ್, ಡಾಟ್ ಇನ್ಸಿಜನ್, ಈ ಥರದ್ದು ಹೇಳಿದ್ದಾರೆ. ಓಕೆ, ಸೊ ಎಷ್ಟು ಸುವಿಸ್ತಾರವಾಗಿ ಅದರ ಟೈಪ್ಸ್ಗಳಿರ್ಬೋದು, ಅದನ್ನು ಹೇಗೆ ಡೀಲ್ ಮಾಡಬೇಕು ಅಥವಾ ಅದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಎಷ್ಟು ಚಂದ ಸರ್ ಹೇಳಿದರು. ಸರ್ದು ರೆಫರೆನ್ಸ್ ಆಗಿ ಸುಶ್ರುತದಲ್ಲಿ ಹೇಗೆ ಇದೆ ಅನ್ನೋದನ್ನು ಕೂಡ ಸವಿಸ್ತಾರವಾಗಿ ಹೇಳಿದರು. ಸೊ ಯೂಸಲಿ ಇನ್ನೊಂದು ವಾತ ಪಿತ್ತ ಕಫ ತ್ರಿದೋಷಜ ಅಂತ ನಾವು ಇದನ್ನು ಬ್ರಾಡ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಈ ಉನ್ಮಾರ್ಗಿ ಬಗಂಧರ, ಶಂಭುಕವರ್ತ, ಶತಪೋನಕ ಈ ಥರ ಹೇಳ್ತೀವಿ. ಸೊ ವಾತಜ ಬಗಂಧರ ಏನಾಗುತ್ತೆ ಅಂದರೆ ತುಂಬ ಪೇಯ್ನ್ ಇರ್ತದೆ, ತುಂಬ ಪೇಯ್ನ್ಫುಲ್ ಡಿಸ್ಚಾರ್ಜ್. ಪಿತ್ತಜ ಬಗಂಧರದಲ್ಲಿ ಏನಾಗುತ್ತೆ ಅಂದರೆ ಸಪುರೇಟಿವ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಪಸ್ ಅಲಾಂಗ್ ವಿತ್ ದ ಬ್ಲಡ್ ಡಿಸ್ಚಾರ್ಜ್ ಆರ್ ಸೀನ್. ಕಫಜದಲ್ಲಿ ಪ್ಯೂರ್ ಪಸ್ ಡಿಸ್ಚಾರ್ಜ್ ಫ್ರಮ್ ದ ಪೆರಿನಿಯಲ್ ಏರಿಯಾ ವಿತೌಟ್ ಪೇಯ್ನ್, ಈ ಥರ ಕಂಡೀಷನಲ್ಲಿ ಕಫಜದಲ್ಲಿರುತ್ತೆ. ತ್ರಿದೋಷಜ ಅಂದರೆ ಆಲ್ ದ 3 ಮಿಕ್ಸ್ಡ್ ಫ್ಯೂಚರ್ಸ್ ಆರ್ ಸೀನ್, 3 ಮಿಕ್ಸ್ ಆಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬಂದರೆ ಅದಕ್ಕೆ ನಾವು ತ್ರಿದೋಷಜ ಬಗಂಧರ ಅಂತ ಕರಿತೀವಿ. ಸೊ ಇದನ್ನು ಹೇಗೆ ಸರ್ ಅಂತಂದರೆ, ಈಗ ವಾತಜ ನಾವು ಇದ್ರೆ ಪೇಯ್ನ್ಫುಲ್ ಆಗಿದ್ದರೆ ಅದನ್ನು ಹ್ಯಾಂಡಲ್ ಮಾಡೋದು ಸುಲಭನಾ, ಅಥವಾ ಪಿತ್ತಜ ಆಗಿದ್ದರೆ ಸುಲಭನಾ, ಅಥವಾ ತ್ರಿದೋಷಜ ಆಗಿದ್ದರೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು, ಅಥವಾ ಹೀಗಿತ್ತು ಅಂತಂದರೆ ಎಷ್ಟು ಸುಲಭದಲ್ಲಿ ಅದನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿರುತ್ತೆ? ಸೊ ಇದನ್ನು ಏನು ಮಾಡಿದ್ದಾನೆ ಅಂತಂದರೆ ಸುಶ್ರುತ ಕಷ್ಟಸಾಧ್ಯ ವ್ಯಾಧಿಯಲ್ಲೇ ಲಿಸ್ಟ್ ಔಟ್ ಮಾಡಿದ್ದಾನೆ. ಅಂದರೆ ದಿಸ್ ಡಿಸೀಸ್ ಕ್ಯಾನ್ ಬಿ ಕ್ಯೂರ್ ಬಟ್ ಇಟ್ ಟೇಕ್ಸ್ ಲಿಟ್ಲ್ ಬಿಟ್ ಸ್ಟ್ರೈನ್ ಅಂತ ಹೇಳಿದ್ದಾನೆ. ಸ್ವಲ್ಪ ನಾವು ಎಫರ್ಟ್ ಹಾಕ್ಬಿಟ್ಟು ಈ ಕಾಯಿಲೆಗಳನ್ನು ಗುಣ ಮಾಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದ್ದೇ ಇರ್ತದೆ. ಸೊ ಯೂಸಲಿ ತ್ರಿದೋಷಜ ಅಸಾಧ್ಯ, ಕಫಜ ಸಾಧ್ಯ, ಪಿತ್ತಜ ಕಷ್ಟಸಾಧ್ಯ, ವಾತಜ ಅಸಾಧ್ಯ ಅಂತ ಹೇಳಿದ್ದಾನೆ. ಓಕೆ ಓಕೆ, ಪೇಯ್ನ್ಫುಲ್ಲದ್ದು ಅದಕ್ಕೆ ಡಿಸ್ಚಾರ್ಜ್ ಇದ್ದಾಗ ಅದಕ್ಕೆ ಸ್ವಲ್ಪ ಕಷ್ಟದಲ್ಲಿ ಅದು ಕ್ಯೂರ್ ಆಗ್ಬೋದು. ಡಾಕ್ಟರ್ ಥರ ಎಕ್ಸ್ಪರ್ಟ್ಸ್ ಇದ್ದರೆ ಅದನ್ನು ಕೂಡ ಹ್ಯಾಂಡಲ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶೋರ್ ಈ ಗೂಡ್ಶಾ ಲಾ ಅಂತ ಹೇಳ್ತಾರೆ, ಸೊ ಅದ್ರ ಬಗ್ಗೆ ಹಾಗಾದರೆ ಏನು ಸರ್? ಗೂಡ್ಶಾಸ್ ಅಂತ ಒಬ್ಬರು ಜರ್ಮನ್ ಪ್ರೊಕ್ಟಾಲಜಿಸ್ಟ್ ಫಸ್ಟ್ ಅವರೊಂದು ಫಾರ್ಮುಲಾ ಕಂಡುಹಿಡಿದ್ರು. ಇದನ್ನು ಬ್ರಾಡಾಗಿ ಹೇಳ್ತೀನಿ, ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಹೇಳಿದರೆ ಜನರಲ್ ಪಬ್ಲಿಕ್ಸಿಗೆ ಅಷ್ಟು ಅರ್ಥ ಆಗಲಿಕ್ಕಿಲ್ಲ. ಸೊ ಯೂಸಲಿ ಎಕ್ಸ್ಟರ್ನಲ್ ಓಪನಿಂಗ್ ಇಲ್ಲಿರುತ್ತೆ, ಒಂದು ಹೊರಗಿಂದ ಒಂದು ಹೋಲು, ಒಳಗಿನ ಓಪನಿಂಗ್ ಎಲ್ಲೋ ಇರ್ತದೆ, ಎಲ್ಲಿ ಅಂತ ಕಂಡುಹಿಡಿಯೋದೇ ಭಾಳ ಕಷ್ಟ. ಸೊ ಅವರೇನೋ ಒಂದು ಲಾಜಿಕನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಕ್ಸ್ಟರ್ನಲ್ ಓಪನಿಂಗ್ ಈ ಪೊಸಿಷನ್ ಆಗಿದ್ದರೆ ಇಂಟರ್ನಲ್ ಓಪನಿಂಗ್ ಎಕ್ಸಾಕ್ಟ್ ಇದೇ ಜಾಗದಲ್ಲಿ ಇರುತ್ತೆ ಅಂತ ಒಂದು ಲಾಜಿಕ್. ಎಕ್ಸ್ಟರ್ನಲ್ ಓಪನಿಂಗ್ ಆ್ಯಂಟೀರಿಯರ್ ಇದ್ದರೆ ಇಂಟರ್ನಲ್ ಓಪನಿಂಗ್ ಇದೇ ಜಾಗದಲ್ಲಿ ಇರುತ್ತೆ ಅನ್ನೋ ಒಂದು ಲಾಜಿಕ್. ಎಕ್ಸ್ಟರ್ನಲ್ ಓಪನಿಂಗು ಪೋಸ್ಟೀರಿಯರ್ ವಾಲಲ್ಲಿದ್ದರೆ ಇಂಟರ್ನಲ್ ಓಪನಿಂಗ್ ಇದೇ ಜಾಗದಲ್ಲಿ ಇರತಕ್ಕಂಥ ಒಂದು ಲಾಜಿಕ್ ಹೇಳಿದ್ದಾರೆ. ಈ ಲಾಜಿಕ್ಕಿಗೆ ಗೂಡ್ಶಾಸ್ ರೂಲ್ ಅಂತ ಕರೀತಾರೆ. ಸೊ ಈ ಗೂಡ್ಶಾಸ್ ರೂಲ್ ಇದು ಒಂಥರ ಇನ್ವೆಸ್ಟಿಗೇಟಿಂಗ್ ಟೂಲ್ ಇದ್ದಂಗೆ ಎಲ್ಲ ಪ್ರೊಕ್ಟಾಲಜಿಸ್ಟಿಗೆ. ಈ ಗೂಡ್ಶಾಸ್ ರೂಲ್ ಗೊತ್ತಿತ್ತು ಅಂದರೆ ಎಕ್ಸಾಕ್ಟ್ ಇಂಟರ್ನಲ್ ಓಪನಿಂಗನ್ನು ನೀಟಾಗಿ ಬ್ಲೈಂಡಾಗಿ ಟ್ರೇಸ್ ಮಾಡಿಬಿಡ್ಬೋದು. ಸೊ ಅದಕ್ಕೆ ಇದು ಗೂಡ್ಶಾಸ್ ರೂಲ್ ಹೆಲ್ಪ್ ಆಗ್ತದೆ. ಓಕೆ ಓಕೆ, ಸೊ ನಾವು ಯಾವಾಗ ಜ್ಞಾನ ಅನ್ನೋದು ತುಂಬ ಸ್ಥಿಮಿತ ಅಲ್ಲ, ಅಂತಂದರೆ ನನಗೆ ಗೊತ್ತಿರೋ ಅಂಥದ್ದೇ ಮಾತ್ರ ಜ್ಞಾನ ಅಂತಲ್ಲ, ನಾವು ಎಲ್ಲ ಕಡೆನೂ ಅದನ್ನು ಪಡೆದಾಗ ಕಂಪ್ಲೀಟಾಗಿ ನಾವು ಸುಲಭದಲ್ಲಿ ಅದನ್ನು ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಸರ್ ಹೇಳಿದ್ರು. ಸೊ ಈಗ ನೀವು ಹೇಳಿದ್ರಿ, ಈಗ ಫಿಸ್ಟುಲಾಕ್ಕೆ ಕಂಡುಹಿಡಿಬೇಕಾದ್ರೆ ಒಂದು ಪ್ರೋಬನ್ನು ನಾವು ಇನ್ಸರ್ಟ್ ಮಾಡ್ತೀವಿ ಅಂತ. ಸೊ ಈಗ ಪ್ರೋಬನ್ನು ಇನ್ಸರ್ಟ್ ಮಾಡಿದಾಗ ಆ ಪ್ರೋಬಿಂದ ಅಕಸ್ಮಾತ್ ರಾಂಗ್ ಕ್ಯಾಲ್ಕುಲೇಷನ್ ಆದಾಗ ಒಳಗಡೆ ಇನ್ನೊಂದು ನಾವೇ ಫಿಸ್ಟುಲಾವನ್ನು ಕ್ರಿಯೇಟ್ ಮಾಡುವಂಥ ಚಾನ್ಸಸ್ಗಳಿವೆ. ಹೌದು ಹೌದು, ಅದು ತುಂಬ ಡೇಂಜರು ಮತ್ತು ಡಾಕ್ಟ್ರಿಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಅದೇ ಕಂಡೀಷನಲ್ಲಿ. ಸೊ ಏನಾಗುತ್ತೆ, ಅದಕ್ಕೆ ನಾವು ಬ್ಲೈಂಡ್ ಟ್ರ್ಯಾಕ್ ಅಂತ ಕರಿತೀವಿ.
ಟ್ರೂ ಟ್ರ್ಯಾಕ್ ಇಲ್ದೇ ಡಾಕ್ಟ್ರೇ ಏನಾದರೂ ಒಂದು ಟ್ರ್ಯಾಕನ್ನು ಓಪನ್ ಮಾಡ್ದ ಅಂದರೆ ಅದಕ್ಕೆ ಬ್ಲೈಂಡ್ ಟ್ರ್ಯಾಕ್ ಅಂತ ಕರಿತೀವಿ. ನಾವು ಬ್ಲೈಂಡ್ ಟ್ರ್ಯಾಕಿಗೆ ನಾವು ಥ್ರೆಡ್ ಹಾಕಿ ಫಿಸ್ಟುಲಾ ಕ್ಯೂರ್ ಮಾಡ್ತೀವಿ ಅಂತ ಏನಾದರೂ ನಾವು ಭ್ರಮೆಯಲ್ಲಿದ್ದರೆ ಅಂದರೆ ಡೆಫಿನೆಟಾಗೆ ಫಿಸ್ಟುಲಾ ಹೀಲ್ ಆಗೋದಿಲ್ಲ. ಪೇಷಂಟಿಗೆ ಪೇಯ್ನ್ ಕೊಡ್ತಾ ಇರ್ತೀವಿ, ಪೇಷಂಟಿಂದ ಅಮೌಂಟ್ ಖರ್ಚಾಗ್ತಾ ಇರುತ್ತೆ, ಮತ್ತು ಒಂದು ದೊಡ್ಡ ಸ್ಕಾರ್ ಕ್ರಿಯೇಟ್ ಆಗ್ತದೆ ಆ ಜಾಗದಲ್ಲಿ. ಹಾಗಾಗಿ ಮಾಡೋದಕ್ಕಿಂತ ಮೊದಲು ತುಂಬಾ ಯೋಚನೆ ಮಾಡಿಬಿಟ್ಟು ಎಕ್ಸಾಕ್ಟ್ ಟ್ರೂ ಟ್ರ್ಯಾಕಲ್ಲಿ ಇದೆಯಾ ಪ್ರೋಬ್ ಅಂತ ನಾವು ಕನ್ಫರ್ಮ್ ಮಾಡಿಬಿಟ್ಟೆ ನಾವು ಕ್ಷಾರಸೂತ್ರನ ಫಿಕ್ಸ್ ಮಾಡಬೇಕಾಗ್ತದೆ. ಓಕೆ, ಸೊ ಯಾರಿಗೆ ಇದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ, ಅದ್ರ ಬಗ್ಗೆ ಜ್ಞಾನ ಹೆಚ್ಚಾಗಿರುತ್ತೆ ಅಂಥವರು ಖಂಡಿತವಾಗಿ ಈ ಟ್ರೂ ಟ್ರ್ಯಾಕನ್ನು ಅವರು ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಏನಾಗುತ್ತೆ, ಸಾಮಾನ್ಯರು ಅಥವಾ ಸಾಮಾನ್ಯ ವೈದ್ಯರು ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಹೋದಾಗ ಅದು ಫಾಲ್ಸ್ ಆಗಿ ಅವರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ, ಹಾಗೆ ಪೇಷಂಟಿಗೂ ಕೂಡ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದನ್ನು ಡಾಕ್ಟರ್ ಹೇಳಿದ್ರು. ಸೊ ಇದರದ ಉಪದ್ರವಗಳು ಅಂದರೆ ಕಾಂಪ್ಲಿಕೇಶನ್ಸ್ಗಳೇನು ಸರ್? ಅಂದರೆ ಈ ಒಂದು ಇದು ಬಂತು, ಬಗಂಧರ ಬಂತು ಅಂತಂದರೆ ಅದರ ಕಾಂಪ್ಲಿಕೇಶನ್ಸ್ಗಳು ಏನೇನಿರುತ್ತೆ ಸರ್? ಏನಾಗುತ್ತೆ ಅಂತಂದರೆ ಫಸ್ಟು ಒಂದು ಪಿಡಕ ಆಗುತ್ತೆ, ಅದು ಆ್ಯಪ್ಸೆಸ್ಸಾಗಿ ಕನ್ವರ್ಟ್ ಆಗುತ್ತೆ. ಈ ಆ್ಯಪ್ಸೆಸ್ಸನ್ನು ಇನ್ ಟೈಮಿಗೆ ಓಪನ್ ಮಾಡಲಿಲ್ಲ ಅಂದರೆ ಅದು ಡೀಪ್ ಸೆಟೆಡ್ ಆಗುತ್ತೆ, ಪೆಲ್ವಿರೆಕ್ಟಲ್ ಲೆವೆಲ್ ತನಕ ಹೋಗ್ತದೆ. ಪೆಲ್ವಿರೆಕ್ಟಲ್ ಲೆವೆಲ್ ತನಕ ಹೋಗ್ಬಿಟ್ಟು ತುಂಬ ಯೂಸ್ ಫಿಸ್ಟುಲಾ ಆಗುತ್ತೆ. ಫಿಸ್ಟುಲಾ ಆಯಿತು ಅಂತಂದರೆ ಅದು ಕ್ಯೂರ್ ಮಾಡೋದಕ್ಕೂ ಕಷ್ಟ ಒಂದು. ಆಮೇಲೆ ಫ್ರೀಕ್ವೆಂಟಾಗಿ ಅಲ್ಲಿ ಒಂದು ಆ್ಯಪ್ಸೆಸ್ ಆಗೋದು ಹೊಡ್ಕೊಳೋದು ಆಗ್ತಾ ಇರುತ್ತೆ. ದಿಸ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಈ ಪ್ರೋಸೆಸ್ ಆಗ್ತಾನೇ ಇರ್ತದೆ. ಇದು ಒಂದು ಉಪದ್ರವ. ಇನ್ನೊಂದು ಉಪದ್ರವ ಏನಾಗುತ್ತೆ ಅಂತಂದರೆ ಕುತ್ಕೊಳಕ್ಕಾಗೋದಿಲ್ಲ ಪೇಷಂಟಿಗೆ. ಕುತ್ಕೊಳೋದಕ್ಕೆ ಈಸ್ ವೆರಿ ಡಿಫಿಕಲ್ಟಿ ಟು ಸಿಟ್ ಒನ್ ಪ್ಲೇಸ್ ಆ್ಯಂಡ್ ಕಂಟಿನ್ಯೂಸ್ ಡಿಸ್ಚಾರ್ಜ್, ಸಿರೋಪ್ಯುರುಲೆಂಟ್ ಡಿಸ್ಚಾರ್ಜ್. ಸಪೋಸ್ ಈ ಪೇಷಂಟ್ ಏನಾದರೂ ಪ್ರಯಾಣ ಮಾಡ್ದ ಅಂತಂದರೆ ಆ ಜಾಗದಲ್ಲಿ ಒಂಥರ ಕಂಟ್ಯಾಮಿನೇಷನ್ ಆಗ್ತದೆ ಮತ್ತು ಸ್ಮೆಲ್ ಬರ್ತಿರುತ್ತೆ. ಈ ಥರದ್ದೆಲ್ಲ ತುಂಬ ಉಪದ್ರವಗಳಾಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದರೆ ಸರ್ಜರಿ ಮಾಡೋದಕ್ಕಿಂತಲೂ ಪೂರ್ವಭಾವಿಯಾಗಿ ಮಾಡಿದ ಮೇಲೆ ಸ್ಟ್ರಿಕ್ಚರ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಸ್ಪ್ಲಿಂಟರ್ ಇನ್ಕಾಂಟಿನೆನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಸ್ಪ್ಲಿಂಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಾರ್ಸ್ ಶೂ ಫಿಸ್ಟುಲಾ ಅಂತ ಕರಿತೀವಿ. ಹಾರ್ಸ್ ಶೂ ಫಿಸ್ಟುಲಾ ಅಂತಂದರೆ ಮಲ್ಟಿಪಲ್ ಎಕ್ಸ್ಟರ್ನಲ್ ಓಪನಿಂಗ್, ಬಟ್ ಅದೆಲ್ಲದೂ ಓಪನಿಂಗ್ ಒಂದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಇವೆಲ್ಲವೂ ಪೇಟೆಂಟ್ ಮಾಡಿಬಿಟ್ಟು ಇಂಟರ್ನಲ್ ಓಪನಿಂಗ್ ಒಂದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನಾವು ಟ್ರೀಟ್ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಅದಕ್ಕೆ ನಾವು ಹಾರ್ಸ್ ಶೂ ಫಿಸ್ಟುಲಾ ಅಂತ ಕರಿತೀವಿ. ಹಾರ್ಸ್ ಶೂ ಫಿಸ್ಟುಲಾ ಈಸ್ ಎ ಕಾಂಪ್ಲಿಕೇಟೆಡ್ ಫಿಸ್ಟುಲಾ. ಈ ಥರ ಅದನ್ನು ನಾವು ಟ್ರೀಟ್ ಮಾಡಿಸ್ಕೋದಕ್ಕಿಂತ ಮೊದಲು ನಾವು ತುಂಬ ಯೋಚನೆ ಮಾಡಿಬಿಟ್ಟು ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ. ಓಕೆ, ಕಾಂಪ್ಲಿಕೇಶನ್ಸ್ ನೋಡಿ ವೀಕ್ಷಕರೇ ಎಷ್ಟೆಲ್ಲ ಇರುತ್ತೆ ಅಂತ ಹೇಳಿದರು. ಸೊ ಸರ್, ನೀವು ಹೇಳಿದ ಹಾಗೆ ಈಗ ಇನೋರೆಕ್ಟಲ್ ಫಿಸ್ಟುಲಾ ಮಾತ್ರ ಅಲ್ಲ, ಅಂಬೆಲಿಕಲ್ ಫಿಸ್ಟುಲಾ ಅಂತಲೂ ಇರುತ್ತೆ ಅಂತ ಹೇಳಿದ್ರಿ. ಸೊ ಇದರಲ್ಲೂ ಕೂಡ ನಾವು ಕ್ಷಾರಸೂತ್ರ ಅಥವಾ ಆಯುರ್ವೇದ ಮೆಡಿಸಿನ್ಸಲ್ಲಿ ನೀವು ಕ್ಷಾರನ ನಾವು ಅದಕ್ಕೆ ಹಾಕುವಂಥದ್ದು ಇರ್ಬೋದು, ಈ ಥರದ್ದನ್ನು ಮಾಡ್ಬೋದಾಗಿರುತ್ತೆ. ಆ್ಯಕ್ಚುಲಿ ಇದು ಪೈಲೋನೆಡಲ್ ಸೈನಸ್ ಅಂತ ಏನು ಕರಿತೀವಿ, ಅದು ಸ್ಯಾಕ್ರೋಕೊಕೀಜಿಯಲ್ ಜಂಕ್ಷನಲ್ಲಿ ಆಗ್ತದೆ. ಅದಕ್ಕೆ ನಾವು ಝೀಪ್ ಡ್ರೈವ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಆ ಕಂಡೀಷನಲ್ಲಿ ನಾವು ಕ್ಷಾರಸೂತ್ರ ಮಾಡ್ಬೋದು. ಅಂಬೆಲಿಕಲ್ ಫಿಸ್ಟುಲಾ ಏನಾಗುತ್ತೆ ಅಂದರೆ ವೆರಿ ಸ್ಮಾಲ್ ಟ್ರ್ಯಾಕ್ ಅಂದರೆ ಬಿಲೋ 1/2 ಸೆಂಟಿಮೀಟರ್ ಇರ್ತದೆ. ಆವಾಗ ಏನು ಮಾಡ್ತೀವಿ, ನಾವು ಥ್ರೆಡ್ ಹಾಕ್ಬಿಟ್ಟು ಚೇಂಜಿಂಗ್ ನಾವು ಅಲೋ ಮಾಡೋದಿಲ್ಲ. ಏನು ಮಾಡ್ತೀವಿ, ಥ್ರೆಡ್ಡನ್ನ ಕ್ಷಾರಸೂತ್ರ ಹಾಕಿಬಿಟ್ಟು ಕ್ಷಾರಸೂತ್ರದಲ್ಲೇ ಕಟ್ ಮಾಡ್ತೀವಿ, ಇಲ್ಲಾಂದ್ರೆ ಬ್ರೇಡಲ್ಲಿ ಕಟ್ ಮಾಡಿ ಟ್ರ್ಯಾಕ್ನ ಪೇಟೆಂಟ್ ಮಾಡಿಬಿಡ್ತೀವಿ. ಯಾಕೆಂದರೆ ವೆರಿ ಸ್ಮಾಲ್ ಫಿಸ್ಟುಲಾ, ಅಂಬೆಲಿಕಲ್ ಫಿಸ್ಟುಲಾ ಈಸ್ ಎ ವೆರಿ ಸ್ಮಾಲ್ ಫಿಸ್ಟುಲಾ. ನೋ ನೀಡ್ ಟು ಗೋ ಫಾರ್ ಪುಟಿಂಗ್ ದ ಪ್ರೈಮರಿ ಥ್ರೆಡ್ಡಿಂಗ್ ಆನ್ ದಟ್ ಕಂಡೀಷನ್. ಡೈರೆಕ್ಟ್ ಕ್ಷಾರಸೂತ್ರ ಹಾಕಿಬಿಟ್ಟು ಕಟ್ ಮಾಡಿಬಿಡೋದು. ಕ್ಷಾರಸೂತ್ರದಲ್ಲಿ ಕಟ್ ಮಾಡಿಬಿಡೋದು. ಈಗ ಮೊಸರು ಕಡಿ ಇರ್ತಾರಲ್ಲ ಆ ಥರ ಕಟ್ ಮಾಡಿ ಟ್ರ್ಯಾಕನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಡೋದು, ಎಕ್ಸ್ಪ್ಲೋರೇಷನ್ ಮಾಡಿಬಿಡೋದು. ಓಕೆ, ಸೊ ನೀವು ಯಾವುದೇ ಥರ ಫಿಸ್ಟುಲಾ ಅಂತಂದರೆ ಎಲ್ಲೇ ನಿಮಗೆ ಆ ಟ್ರ್ಯಾಕ್ ಥರ ಆಗಿರಲಿ ಅಥವಾ ಏನೋ ಒಂದು ಕಾಂಪ್ಲಿಕೇಶನ್ಸ್, ಈಗ ಈ ಥರ ಟ್ರ್ಯಾಕ್ ಆಗಿರುವಂಥದ್ದು ಯಾವುದೇ ಜಾಗದಲ್ಲಾಗಿರಲಿ, ನಮ್ಮ ಒಂದು ಆಯುರ್ವೇದದಲ್ಲಿ ಅದಕ್ಕೆ ಎಷ್ಟು ಒಂದು ಒಳ್ಳೆಯ ಚಿಕಿತ್ಸೆ ಇದೆ ಅಂತ ತಿಳ್ಕೊಂಡ್ರಲ್ಲ. ಸೊ ಇದಕ್ಕೆ ಮನೆಯಲ್ಲೇ ನಾವೇನಾದರೂ ಮದ್ದು ಮಾಡ್ಕೊಳ್ಬೋದಾ ಅಂತಂದರೆ, ಈ ಥರ ಕುರ ಆಯಿತು ಅಂತ ಹೇಳಿ ಮನೆ ಮದ್ದುಗಳನ್ನು ಹೆಚ್ಚಾಗಿ ಮಾಡ್ತಾರೆ, ಅಂಥದ್ದೇನಾದರೂ ಮಾಡ್ಕೊಳ್ಬೋದಾ? ಇಲ್ಲ ಟ್ರ್ಯಾಕ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವೇನಾದರೂ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಏನಾದರೂ ಇರುತ್ತಾ ಸರ್? ಸೊ ಯೂಸಲಿ ನಾವು ಕುರು ಆದಾಗ ಕುರ ಏನಾಗುತ್ತೆ, 3 ಅವಸ್ಥೆಗಳನ್ನು ಬಳಸ್ಕೊಳುತ್ತೆ. ಒಂದು ಪಚ್ಚಮಾನಾವಸ್ಥಾ, ಆಮಾವಸ್ಥಾ, ಪಚ್ಚಮಾನಾವಸ್ಥಾ, ಪಕ್ವಾವಸ್ಥಾ ಅಂತ ಕರಿತೀವಿ. ಸೊ ನೀವು ಆಮಾವಸ್ಥೆಯಿಂದ ಪಚ್ಚಮಾನಾವಸ್ಥೆಗೆ ಇಮಿಡಿಯೇಟಾಗಿ ತರಬೇಕು ಅಂತಂದರೆ ನಾವು ಉಪನಾಹ ಅಂತ ಕರಿತೀವಿ. ಉಪನಾಹ ಅಂದರೆ ಒಂದು ಪಟ್ಟು ಹಾಕೋದು ಅಂತ ಏನು ಕರಿತೀವಲ್ವ. ಸೊ ಒಂದು ವಿಳೆದೆಲ್ಲನ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಲೇಪನ ಮಾಡಿಬಿಟ್ಟು ಆ ಜಾಗಕ್ಕೆ ಇಡೋದು. ಇಲ್ಲಾಂದರೆ ಒಂದು ಕ್ಲಾತ್ ತೊಗೊಳೋದು, ಆ ಕ್ಲಾತಿಗೆ ಬಿಸಿ ಮುದ್ದೆನ ಅಪ್ಲೈ ಮಾಡಿಬಿಟ್ಟು ಒಂದು ಸ್ಮಿಯರ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆ ಬಿಸಿ ಮುದ್ದೆ ಅಪ್ಲೈ ಮಾಡಿರ್ತಕ್ಕಂಥ ಒಂದು ಇಡೋದು. ಇಲ್ಲಾಂದರೆ ಹಲಸಿನ ಎಲೆ ತೊಗೊಂಡು ಅದ್ರ ಮೇಲೆ ತುಪ್ಪ ಸವರ್ಬಿಟ್ಟು ಅದನ್ನು ಬಿಸಿ ಮಾಡಿಬಿಟ್ಟು ಆ ಜಾಗಕ್ಕೆ ಇಡೋದು.
ಈ ಥರದ್ದು ಸುಮಾರು ಮನೆಮದ್ದುಗಳನ್ನು ಮಾಡ್ತಾರೆ ತುಂಬ. ಅದನ್ನು ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ಪಚ್ಚಮಾನಾವಸ್ಥೆಯಲ್ಲಿರ್ತಕ್ಕಂಥ ವಿದ್ಯುತಿ ಅದು ಇಮಿಡಿಯೇಟ್ ಆಮಾವಸ್ಥೆಯಲ್ಲಿರ್ತಕ್ಕಂಥದ್ದು ಪಚ್ಚಮಾನಾವಸ್ಥೆಗೆ ಬರುತ್ತೆ, ಪಚ್ಚಮಾನಾವಸ್ಥೆಯಿಂದ ಇಮಿಡಿಯೇಟ್ ಪಕ್ವಾವಸ್ಥೆಗೆ ಬರುತ್ತೆ, ಅಂದರೆ ಜಲ್ದಿ ರೈಫನ್ ಆಗಿಬಿಡುತ್ತೆ. ಅದು ಹ್ಯಾಪ್ಸಿಸ್ ಬೇಗ ರೈಫನ್ ಆಯಿತು ಅಂತಂದರೆ ನಾವು ಇನ್ಸಿಜನ್ ಆಗಿಬಿಟ್ಟು ಕೀವನ್ನ ಇಮಿಡಿಯೇಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ರೆ ಚಾನ್ಸಸ್ ಆಫ್ ಫಿಸ್ಟುಲಾ ಇಸ್ ವೆರಿ ವೆರಿ ಲೆಸ್. ಹಾಗಾಗಿ ಇಂಥದಕ್ಕೆ ಮನೆಮದ್ದುಗಳು ತುಂಬ ಹೆಲ್ಪ್ ಆಗುತ್ತೆ. ಯೂಸಲಿ ವೀಳ್ಯದೆಲೆನ ಬಿಸಿ ಮಾಡಿಬಿಟ್ಟು ಆ ಜಾಗಕ್ಕೆ ಇಡೋದು, ಇಲ್ಲಾಂದರೆ ಎಕ್ಕೆ ಎಲೆ ಬರುತ್ತೆ, ಎಕ್ಕೆ ಎಲೆನ ಬಿಸಿ ಮಾಡಿಬಿಟ್ಟು ಅದಕ್ಕೊಂಚೂರು ಹರಳೆಣ್ಣೆ ಕ್ಯಾಸ್ಟ್ರ್ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಜಾಗಕ್ಕೆ ಇಡ್ತಾರೆ. ಈ ಥರದ್ದು ತುಂಬ. ಇಲ್ಲ ಅತಸಿ ಉಪನಹ ಅಂತ, ಅತಸಿ ಅಂದರೆ ಅಗಸೆ ಬೀಜ ಅಂತ ಬರುತ್ತೆ, ಅದನ್ನು ಚೆನ್ನಾಗಿ ರಬ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡಿಬಿಟ್ಟು ಒಂದು ಕಲ್ಕತ್ ಥರ ಮಾಡಿಬಿಟ್ಟು ಅದನ್ನು ಒಂದು ಕ್ಲಾತ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದನ್ನು ಆ ಜಾಗಕ್ಕೆ ಇಡೋದು. ಈ ಥರದ್ದು ತುಂಬ ಮನೆಮದ್ದುಗಳಿದ್ದಾವೆ. ಅದನ್ನು ಯೂಸಲಿ ಬೆಸ್ಟ್ ಅಂತಂದರೆ ಬೆಸ್ಟ್ ಅಂತಂದರೆ ಸಿಡ್ಸ್ ಬಾತ್, ಬಿಸಿನೀರು ಅವಗಾಹ ಸ್ವೇದ ಅಂತ ಕರಿತೀವಿ ನಾವು. ಒಂದು ಟಬ್ ತೊಗೊಳೋದು, ಆ ಟಬ್ಬಿಗೆ 5 ಲೀಟ್ರ್ ಬಿಸಿನೀರು, ಅಂದರೆ ಸ್ನಾನ ಮಾಡೋಷ್ಟು ಬಿಸಿ ಇರಬೇಕು, 42 ಡಿಗ್ರಿ ಸೆಂಟಿಗ್ರೇಡ್ ನೀರು ಇರಬೇಕು. ಆ ನೀರು 5 ಲೀಟ್ರ್ ನೀರಿಗೆ 1 ಚಮಚ ಡೆಟಾಲ್ ಹಾಕ್ಬೋದು. ಆಯುರ್ವೇದ ಜ್ಞಾನ ಆಯಿತು ಅಂದರೆ ತ್ರಿಫಲ ಚೂರ್ಣ ಹಾಕ್ಬೋದು, ಪಂಚವಲ್ಕಲ ಚೂರ್ಣ ಹಾಕ್ಬೋದು, ಹಸನಾದಿ ಚೂರ್ಣ ಹಾಕ್ಬೋದು, ಯಾವುದಾದ್ರೂ ಈ ಥರ ಹಾಕಿಬಿಟ್ಟು ಅದರಲ್ಲಿ 5 ಮಿನಿಟ್ಸ್ ಕೂತ್ಕೊಂಡ್ರೆ ವಿದ್ಯುದಿ ಇದ್ದರೂ ಸರಿ ಆಗ್ತದೆ, ಫಿಸ್ಟುಲಾ ಇದ್ದರೂ ಪೇಷಂಟ್ ಫೀಲ್ಸ್ ವೆರಿ ಕಂಫರ್ಟೇಬಲ್. ಓಕೆ. ಸೊ ಇದಕ್ಕೆ ಉಪ್ಪು ಹಾಕಿ ಕುತ್ಕೊಳ್ಳೋ ಅಂಥದ್ದು ಕೂಡ ಒಂದು ಇದಿದೆ. ಸೊ ಉಪ್ಪು ಹಾಕ್ಬೋದಾ ಸರ್ ಅದಕ್ಕೆ? ಆ್ಯಕ್ಚುಲಿ ನನ್ನ ಪ್ರಕಾರ ಈ ಉಪ್ಪು, ಪೊವಿಡನ್ ಹೈಡ್ರೈಡು, ಡೆಟಾಲು ಇದು ಭಾರಿ ಏನು ವರ್ಕ್ ಆಗೋದಿಲ್ಲ, ಅಂದರೆ ಅಗೇನೆಸ್ಟ್ ಹೂಂಡಿಗೆ ಏನು ಅದು ಕೆಲಸ ಮಾಡೋದಿಲ್ಲ. ಯಾಕೆಂದರೆ ನಾವು ಎಕ್ಸ್ಟರ್ನಲ್ ಸ್ಪ್ಲಿಂಕ್ಟರ್ ಇದೆಯಲ್ಲ, ಇಟ್ ಇಸ್ ಎ ಪೇಟೆನ್ಸಿ ಟು ದ ರೆಕ್ಟಮ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ವಾಟ್ರಲ್ಲಿ ಏನಾದರೂ ಕಂಟ್ಯಾಮಿನೇಷನ್ ಇತ್ತು ಅಂದರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ರೆಟ್ರೋಗ್ರೇಡ್ ಟ್ರಾನ್ಸ್ಮಿಷನ್ ಆಫ್ ದೀಸ್ ಕಂಟ್ಯಾಮಿನೇಷನ್ ಆ್ಯಂಡ್ ಪ್ರೊಡ್ಯೂಸಸ್ ಎಂಟ್ರೈಟಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೀರನ್ನು ನಾವು ಆಟೋಕ್ಲೇವ್ ಮಾಡ್ದಂಗೆ ಮಾಡಿಬಿಡ್ತೀವಿ ಅಷ್ಟೇ. ನೀವು ಸ್ವಲ್ಪ ಡೆಟಾಲ್ ಹಾಕೋದ್ರಿಂದ ನೀರು ನಲ್ಲಿಫೈ ಆಗ್ತದೆ, ಫ್ರೀ ಫ್ರಮ್ ಬ್ಯಾಕ್ಟೀರಿಯಾ ಆಗ್ತದೆ. ಚಾನ್ಸಸ್ ಆಫ್ ಎಂಟ್ರೈಟಿಸ್, ಚಾನ್ಸಸ್ ಆಫ್ ಅಮೀಬಿಕ್ ಡಿಸೆಂಟ್ರಿ, ದಿಸ್ ಟೈಪ್ ಆಫ್ ದ ಸಿಚುಯೇಷನ್ಸ್ ಆರ್ ವೆರಿ ವೆರಿ ಲೋ. ಈ ಕಂಡೀಷನಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಈಗ ಒಂದು ಫಿಸ್ಟುಲಾ ಆಗಿದೆ ಅಂತ ಅಂದರೆ ಸೊ ಅದರೊಳಗೆ ಬರೀ ಪಸ್ ಮಾತ್ರ ಬರತ್ತಾ ಸರ್? ಇಲ್ಲ ಅಂತಂದರೆ, ಯಾಕೆಂದರೆ ಫಿಸ್ಟುಲಾ ಅಂತಂದರೆ ನಿಮಗೆ ಇನ್ನೊಂದು ಓಪನಿಂಗು ಏನಿಲ್ಲ ಅಂತಂದರೆ ಈ ಮಲದ್ವಾರದಲ್ಲೂ ಕೂಡ ಇನ್ನೊಂದು ಓಪನಿಂಗ್ ಇರುತ್ತೆ ಅಂತ ಹೇಳ್ತೀರಾ. ಸೊ ಇಲ್ಲಿ ಈ ಒಂದು ಫಿಸ್ಟುಲಾದಿಂದ ಮಲ ಏನಾದರೂ ಹೊರಗಡೆ ಬರುವಂಥ ಚಾನ್ಸಸ್? ಅದಕ್ಕೆ ಫೀಕಲ್ ಫಿಸ್ಟುಲಾ ಅಂತ ಕರಿತೀವಿ. ಏನಾದರೂ ಹೈ ಲೆವೆಲಲ್ಲಿ ಫಿಸ್ಟುಲಾ ಇಂಟರ್ನಲ್ ಓಪನಿಂಗ್ ಓಪನ್ ಆಗಿ ಅದೇನಾದರೂ ಸಿಗ್ಮಾಯ್ಡ್ ಕೊಲಾನ್ ಅಂದರೆ ದೊಡ್ಡ ಕರಳಿನ ಕೊನೆಯ ಭಾಗಕ್ಕೆ ಏನಾದರೂ ಕನೆಕ್ಟ್ ಆಗಿತ್ತು ಅಂದರೆ ಫೀಕಸ್ಸು ಅಲ್ಲಿಂದ ಡಿಸ್ಚಾರ್ಜ್ ಆಗುತ್ತೆ. ಸಪೋಸು ಎಕ್ಸ್ಟರ್ನಲ್ ಓಪನಿಂಗ್ ತುಂಬ ಬ್ರಾಡ್ ಇತ್ತು ಮತ್ತು ಟ್ರ್ಯಾಕ್ ತುಂಬ ಬ್ರಾಡ್ ಇತ್ತು ಅಂದರೆ ಸಮ್ ಕಂಡೀಷನ್ ಟಾಯ್ಲೆಟ್ ಡೆಬ್ರಿಸ್ ಅದರಿಂದ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಒಂದೊಂದ್ಸರಿ ಬ್ಲಡ್ಡು ಹೊರಗೆ ಬರ್ತದೆ, ಒಂದೊಂದ್ಸರಿ ಬ್ಲಡ್ ಮಿಕ್ಸ್ಡ್ ಪಸ್ಸು ಹೊರಗೆ ಬರ್ತದೆ, ಒಂದೊಂದ್ಸರಿ ಏರು ಎಕ್ಸಿಟ್ ಆಗುತ್ತೆ. ಒಂದೊಂದ್ಸರಿ ಪೇಷಂಟು ಏರ್ ಪಾಸ್ ಮಾಡಿದಾಗ, ಫ್ಲೇಟಸ್ ಪಾಸ್ ಮಾಡಿದಾಗ, ಸೊ ದ ಫ್ಲೇಟಸ್ ಆಲ್ಸೋ ಕಮ್ಸ್ ಥ್ರೂ ದ ಟ್ರ್ಯಾಕ್. ಈ ಥರ ನಾವು ಹೇಳ್ತೀವಿ. ಸೊ ಇದು ಈಗ ನೀವು ಹೇಳಿದ್ರೆ ಅಲೋಪತಿಯಲ್ಲಿ ಇದಕ್ಕೆ ಆಪರೇಟ್ ಮಾಡ್ತಾರೆ ಅಂತಂದರೆ ಕಟ್ ಮಾಡ್ತಾರೆ ಅಂತ. ಅದು ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಂದು ಕಲ್ಲಂಗಡಿ ಹಣ್ಣು ತೊಗೋಬೇಕು. ನಾವು ಕಲ್ಲಂಗಡಿ ಹಣ್ಣು ತೊಗೊಂಡಾಗ ಏನು ಮಾಡ್ತೀವಿ, ಇದು ಹಣ್ಣಾಗಿದೆಯಲ್ಲ ಅಂತಂದಕ್ಕೆ ಏನು ಮಾಡ್ತೀವಿ, ಒಂದು ಚಂದ್ರಿಕೆ ಅಂತ ಹಾಕ್ತೀವಿ. ಸೇಮ್ ಚಂದ್ರಿಕೆ ಹಾಕ್ತಾರೆ ಆ ಜಾಗದಲ್ಲಿ. ಅಂದರೆ ಎಕ್ಸ್ಟರ್ನಲ್ ಓಪನಿಂಗ್ ಇಲ್ಲಿರುತ್ತೆ, ಇಂಟರ್ನಲ್ ಓಪನಿಂಗ್ ಇಲ್ಲಿರುತ್ತೆ. ಎಕ್ಸ್ಟರ್ನಲ್ ಓಪನಿಂಗ್ ಮತ್ತು ಇಂಟರ್ನಲ್ ಓಪನಿಂಗ್ನ ಸೇರಿಸ್ಬಿಟ್ಟು ಕಟ್ ಮಾಡ್ತಾರೆ. ವಿ ಶೇಪ್ ಇನ್ಸಿಜನ್ ತೊಗೋತಾರೆ, ಮತ್ತು ಆ ವೋಂಡನ್ನು ಹೀಲ್ ಆಗಕ್ಕೆ ಬಿಡ್ತಾರೆ. ಸೊ ಅದಕ್ಕೆ ಫಿಸ್ಟುಲೆಕ್ಟಮಿ ಅಂತ ಕರಿತೀವಿ. ಓಕೆ. ಸೊ ಈ ಒಂದು ಫಿಸ್ಟುಲೆಕ್ಟಮಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ಪಿಂಕ್ಟರ್ಸ್ಗಳು ಅಲ್ಲಿ ಏನು ಅಂತಂದರೆ ಹಾಳಾಗುವಂಥ ಚಾನ್ಸಸ್ಗಳು ಅಥವಾ ಸ್ಪಿಂಕ್ಟರ್ಸ್ಗಳು ಅಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರುವಂಥ ಚಾನ್ಸಸ್ಗಳು ಜಾಸ್ತಿ ಅಂತ ಹೇಳಿದ್ರೆ, ಅಂದರೆ ಸ್ಪಿಂಕ್ಟರ್ಸ್ ಹಾಳಾಯಿತು ಅಥವಾ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಅವಾಗ ಏನು ಮಾಡ್ತಾರೆ ಅಂತಂದರೆ ಫಿಸ್ಟುಲೆಕ್ಟಮಿ ಅಂದರೆ ಈ ಫೀಟಲ್ ಇನ್ಕಾಂಟಿನ್ಯೂಸ್ ಅಂತಂದರೆ ಪೇಷಂಟಿಗೆ ಗಮನಕ್ಕೆ ಬರೋದಿಲ್ಲ, ಟಾಯ್ಲೆಟ್ ಹೋಗ್ತಾನೆ ಇರ್ತದೆ. Toilet is not in a control, so the toilet is pass through the rectum. So this is a very big complication in case of fistula while treating the diseases. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಆ ಕಂಡೀಷನಲ್ಲಿ ಅವ್ರು ಏನು ಮಾಡ್ತಾರೆ, ಸ್ಪ್ಲಿಂಕ್ಟರ್ ಡ್ಯಾಮೇಜ್ ಆಗೋ ಸಿಚುಯೇಷನ್ ಕ್ರಿಯೇಟ್ ಆಯಿತು ಅಂತಂದರೆ ದೇ ವಿಲ್ ಟೇಕ್ ಆನ್ ಇನ್ಸಿಜನ್, ಬಟ್ ದೇ ವಿಲ್ ಬೈಪಾಸ್ ದ ಟಾಯ್ಲೆಟ್ ಬೈ ಡೂಯಿಂಗ್ ಕೊಲೆಸ್ಟಮಿ ಅಂದರೆ ಇಲ್ಲೊಂದು ಸಣ್ಣ ಹೋಲ್ ಮಾಡಿಬಿಟ್ಟು ಇಲ್ಲೊಂದು ಬ್ಯಾಗ್ ಕಟ್ತಾರೆ. ಆಲ್ ಟಾಯ್ಲೆಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದಿಸ್ ಕೊಲೆಸ್ಟಮಿ ಬ್ಯಾಗ್. ಅವಾಗೇನಾಗುತ್ತೆ, ದ ಸ್ಪ್ಲಿಂಕ್ಟರ್ ಆ್ಯಂಡ್ ದ ವೂಂಡ್ ವಿಲ್ ಇಮಿಡಿಯೇಟ್ಲಿ ಹೀಲ್ ಆ್ಯಂಡ್ ಚಾನ್ಸಸ್ ಆಫ್ ಇನ್ಕಾಂಟಿನೆನ್ಸ್ ಆರ್ ವೆರಿ ವೆರಿ ಲೆಸ್. ಇದು ಒಂದು ಚಾನ್ಸ್ ಇರುತ್ತೆ. ಓಕೆ.
ಸೊ ಒಂದು ಜೊತೆಗೆ ಇನ್ನೊಂದು ನಾವು ಅದನ್ನು ತಗೊಳ್ಬೇಕಾಗತ್ತೆ ಅಂತಂದರೆ ನೀವು ಫಿಸ್ಟುಲಾಕ್ಟಮಿಗೆ ಹೋದವರು ಇನ್ನೊಂದು ಆಪರೇಷನ್ಗೂ ಕೂಡ ರೆಡಿ ಅದು ಆಗಿರಬೇಕು. ಯೂಸಲಿ ಹೈ ಲೆವೆಲ್ ಫಿಸ್ಟುಲಾ, ಪೆಲ್ವಿರೆಕ್ಟಲ್ ಫಿಸ್ಟುಲಾ ಅಂತ ಏನು ಕರೀತಾರಲ್ಲ ಅಂಥ ಕಂಡೀಷನಲ್ಲಿ ಕೊಲೆಸ್ಟಮಿ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಸ್ವಲ್ಪ ಪ್ರೋಬ್ನ ಉದ್ದ ಮಾಡಿಸ್ಬೇಕಾಗುತ್ತೆ, 15 ಸೆಂಟಿಮೀಟರ್ 16 ಸೆಂಟಿಮೀಟರ್ ಉದ್ದ ಪ್ರೋಬ್ ಮಾಡಿಸ್ಬಿಟ್ಟು. ಸೊ ಯೂಸಲಿ ಫ್ರಮ್ ಇನ್ವರ್ಡ್ ಟು ದ ಔಟ್ವರ್ಡ್, ಫ್ರಮ್ ಔಟ್ವರ್ಡ್ ಟು ದ ಇನ್ವರ್ಡ್, ಎರಡು ಆ್ಯಂಗಲಲ್ಲಿ ನಾವು ಮಾಡ್ತೀವಿ. ಸೊ ಸಪೋಸ್ ತುಂಬ ಲೆಂತಿ ಇತ್ತು ಅಂದರೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಲೊಕೇಟ್ ದ ಇಂಟರ್ನಲ್ ಓಪನಿಂಗ್. Through the internal opening, we will push the track, push the probe and bring back from the external opening. Sometimes we will push the probe from the external opening and bring back from the internal opening. Vice versa. ಈ ಒಳಗಿಂದ ಹೊರಗೆ ತೊಗೊಬೋದು, ಇಲ್ಲ ಹೊರಗಿಂದ ಒಳಗೆ ನಾವು ಪ್ರೋಬನ್ನ ಪಾಸ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಇವಾಗ ನೀವು ಸಾಮಾನ್ಯ ಜನರೇ ನೋಡಿರ್ಬೋದು, ಕುರಗಳಾಯಿತು ಅಂತಂದರೆ ಅವರು ಆನ್ ಕೌಂಟರ್ ಡ್ರಗ್ಸ್ ಅಂತಂದರೆ ಇವಾಗ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ಸಲ್ಲಿ ಅದಕ್ಕೆ ಕುರ ಆಯಿತು ಅಂತಂದರೆ ಮೆಡಿಸಿನ್ಸ್ಗಳನ್ನು ತೊಗೊಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಅದರೊಳಗೆ ಒಂದು ಪೇನ್ ಕಿಲ್ಲರ್ ಇರುತ್ತೆ, ಇಲ್ಲ ಮತ್ತು ಇದಿರುತ್ತೆ ಏನು ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ. ಸೊ ಈ ಒಂದು ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೋ ಇಲ್ಲ ಅಂತಂದರೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಸರ್? ಸೊ ಏನಾಗುತ್ತೆ ಅಂತಂದರೆ ಯೂಸಲಿ ಮೆಡಿಕಲ್ ಶಾಪಲ್ಲಿ ಅವ್ರು ಮೆಡಿಸಿನ್ಸ್ ಪರ್ಚೇಸ್ ಮಾಡಿ ತೊಗೊಳೋದ್ರಿಂದ ಇನ್ಕಂಪ್ಲೀಟ್ ಡೋಸೇಜ್ ಆಗ್ತದೆ. ಅಂದರೆ ಆ್ಯಂಟಿಬಯೋಟಿಕ್ಕನ್ನು ಕಂಪ್ಲೀಟ್ ಡೋಸ್ ಮಾಡೋದಿಲ್ಲ, ಮತ್ತು ಸೇಮ್ ಆ್ಯಂಟಿಬಯೋಟಿಕ್ಕಿಗೆ ಆ ಪಸ್ಸು ರೆಸಿಸ್ಟೆನ್ಸ್ ಬಂದುಬಿಟ್ಟಿರುತ್ತೆ. ಮತ್ತು ಸೇಮ್ ಆ್ಯಂಟಿಬಯೋಟಿಕ್ ಏನಾದರೂ ಇನ್ನೊಬ್ಬ ಡಾಕ್ಟ್ರು ಕೊಟ್ಟ ಅಂದರೆ ಅದು ಆ್ಯಂಟಿಬಯೋಟಿಕ್ ತಾಕೋದಿಲ್ಲ, ಕಾಂಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ಮೆಡಿಕಲ್ ಶಾಪ್ನವರು ಏನಾದ್ರು ಕೊಟ್ಟರೆ ಆ್ಯಂಟಿಬಯೋಟಿಕ್ನ ಫುಲ್ ಕೋರ್ಸ್ ಕೊಡಬೇಕು, ಇಲ್ಲ ಅಂದರೆ ಬೆಟರ್ ಅವರು ನೀವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಬೇಕು. ಅದು ಒಳ್ಳೆ ಅಂತ ನಾನು ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಭಗಂಧರ ಅಂತಂದರೆ ಏನೋ ರೆಕ್ಟಲಲ್ಲೇ ಆಗುವಂಥ ಒಂದು ವಿಧದ ಕಾಯಿಲೆ ಭಗಂಧರ ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ಡಾಕ್ಟರ್ ಅಶೋಕ್ ಎಮ್ ಎಲ್ ಅವರು ತಿಳಿಸ್ಕೊಟ್ರು. ಸೊ ಇದಕ್ಕೆ ಆಯುರ್ವೇದದಲ್ಲಿ ಹೇಗೆ ಎಷ್ಟು ಉತ್ತಮವಾದ ಚಿಕಿತ್ಸೆ ಇದೆ, ಇದನ್ನು WHO ಅವರು ಕೂಡ ಹೇಗೆ ಅಪ್ರೂವ್ ಮಾಡಿದ್ದಾರೆ, ಈವನ್ ಮಾಡರ್ನ್ ಸರ್ಜರಿ ಅವರು ಕೂಡ ಇದನ್ನು ಹೇಗೆ ರೆಕಮೆಂಡ್ ಮಾಡ್ತಿದ್ದಾರೆ ಅನ್ನೋದನ್ನು ಡಾಕ್ಟರ್ ಅಶೋಕ್ ಎಮ್ ಎಲ್ ಅವರು ಎಷ್ಟು ಸುವಿಸ್ತಾರವಾಗಿ ಹೇಳಿದ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದ. ಸೊ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ ಭಾರತ್.